ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಪಶುವೈದ್ಯರೊಂದಿಗೆ ಸಂದರ್ಶನ ಮಾಲಿಕೆಯಲ್ಲಿ ನಮ್ಮ ಜೊತೆ ಇವತ್ತು ಸ್ಟುಡಿಯೋದಲ್ಲಿ ನಮ್ಮ ನಾಡು ಕಂಡಂತಹ ಅಮೂಲ್ಯ ವ್ಯಕ್ತಿಗಳ ಪೈಕಿ ಒಬ್ಬರು ವೃತ್ತಿಯಲ್ಲಿ ಪಶುವೈದ್ಯರು ಮತ್ತು ಪಶುವೈದ್ಯರಾಗಿ ರಾಜ್ಯದಲ್ಲಿ ಪ್ರಸಿದ್ಧಿ ಪಡೆದವರು ಡಾಕ್ಟರ್ ಮನೋಹರ ಉಪಾಧ್ಯಾಯ. ಒಬ್ಬ ಪಶುವೈದ್ಯರಾಗಿ ಪ್ರಾಣಿಗಳ ನಾಡಿಮಿಡಿತ ಬಲ್ಲವರಾಗಿ ಇವರು ಇವತ್ತು ನಮ್ಮ ಜೊತೆ ಮಾತುಕತೆಗೆ ದೊರಕಿದ್ದಾರೆ. ನಾವು ಮಾನವರು ನಮ್ಮ ದಿನನಿತ್ಯದ ಬಳಕೆಗೆ ಬಳಸುವಂತಹ ರಾಸಾಯನಿಕಗಳು ನಮ್ಮ ಸುತ್ತ ಇರುವಂತಹ ಪ್ರಾಣಿಗಳ ಮೇಲೆ ಯಾವ ರೀತಿ ದುಷ್ಪರಿಣಾಮ ಬೀರ್ತವೆ ಎಂಬ ಸೂಕ್ಷ್ಮ ವಿಚಾರಗಳನ್ನು ಒಳಗೊಂಡಂತಹ ಮಾತುಕತೆಗೆ ಇವರು ನಮ್ಮ ಜೊತೆಗೆ ಇದ್ದಾರೆ. ನಮ್ಮ ಜೊತೆ ಇದರ ಬಗ್ಗೆ ಸವಿಸ್ತಾರವಾಗಿ ಹಂಚಿಕೊಳ್ಳಲಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಎಲ್ಲರಿಗೂ. ಸರ್, ಇವಾಗ ನಾವು ಮನೆಗಳಲ್ಲಿ ಅಥವಾ ಮನೆ ಸುತ್ತಮುತ್ತ ಏನು ನಾವು ಬಳಸ್ತೇವೆ ರಾಸಾಯನಿಕಗಳು, ಇವುಗಳು ನಮ್ಮ ಸುತ್ತಮುತ್ತ ಇರುವಂತಹ ಪ್ರಾಣಿಗಳ ಮೇಲೆ ಇಲ್ಲವೇ ನಮ್ಮ ಮನೆಯಲ್ಲಿ ಸಾಕುವಂತಹ ಸಾಕು ಪ್ರಾಣಿಗಳ ಮೇಲೆ ಯಾವ ರೀತಿಯಾದಂತಹ ಒಂದು ದುಷ್ಪರಿಣಾಮ ಬೀರಬಹುದು ಅಂತ ಹೇಳ್ತೀರಾ? ರಾಸಾಯನಿಕಗಳಂತ ಹೇಳಿದಾಗ ಪಕ್ಕನೆ ಅಂದರೆ ನಾವು ದಿನನಿತ್ಯ ಇರಬಹುದು, ವರ್ಷಕ್ಕೊಮ್ಮೆ ಇರಬಹುದು. ನಾನು ಮೊದಲು ರಾಸಾಯನಿಕಗಳ ಒಂದು ಪಟ್ಟಿ ಹೇಳ್ತೇನೆ. ಮೊದಲಾಗಿ ಊದುಬತ್ತಿ, ಅಗರಬತ್ತಿ ಅಂತ ಏನು ಹೇಳ್ತೇವೆ. ಆಮೇಲೆ ಒಂದು ಹೆಚ್ಚಿನ ಒಂದು ಆಕರ್ಷಣೆಗೋ ಅಥವಾ ಒಂದು ಗ್ಲಾಮರ್ ಅಂತ ಹೇಳ್ತೇವೆ, ಅದಕ್ಕೋಸ್ಕರ ಬಳಸುವಂಥ ಸೆಂಟ್ ಅಥವಾ ಪರ್ಫ್ಯೂಮ್ ಅಂತ ಸುಗಂಧ ದ್ರವ್ಯ. ಆಮೇಲೆ ವಾಹನದಲ್ಲಿ ಅಥವಾ ಮನೆಯಲ್ಲಿ ಹೆಚ್ಚಿನ ಪರಿಮಳದ ಒಂದು ಅನುಭವಕ್ಕಾಗಿ ಏರ್ ಫ್ರೆಶ್ನರ್ ಅಥವಾ ಈ ಏನು ರೂಮ್ ಫ್ರೆಶ್ನರ್ ಅಂತ ಹೇಳ್ತೇವೆ. ಆಮೇಲೆ ಸೊಳ್ಳೆ ನಿವಾರಣೆಗಾಗಿ ಈಗ ಲಭ್ಯ ಇರುವಂಥದ್ದು ಮಾಸ್ಕಿಟೋ ಕಾಯಿಲ್, ಮ್ಯಾಟ್, ಲಿಕ್ವಿಡು, ಬೇರೆ ಬೇರೆ ಧೂಪದ ರೂಪದಲ್ಲಿ ಎಲ್ಲ ಬರ್ತದೆ. ಆಮೇಲೆ ಪೇಂಟ್, ಮನೆಗೆ ಬಳಸುವಂಥ ಪೇಂಟು. ಆಮೇಲೆ ಜಿರಳೆ ನಾಶಕ, ಯಾವ ಕೆಮಿಕಲ್ ಇದ್ದರೂ ಬಳಸುವಂಥ ಸಮಯ ಬಂದಿದೆ ಈಗ. ಹಾಗೆ ಈ ಕಮರ್ಷಿಯಲಿ ಸಿಗುವಂಥದ್ದು ಜಿರಳೆ ಓಡಿಸ್ಲಿಕ್ಕೆ. ಹಾಗೆ ಗಾರ್ಡನ್ ಅಥವಾ ತೋಟದಲ್ಲಿ ಬಳಸುವಂಥ ಕೀಟನಾಶಕಗಳು ಮತ್ತು ಈ ಕಳೆನಾಶಕಗಳು, ಇವೆಲ್ಲ ಕೂಡ ಮುಖ್ಯವಾಗಿ ವಿಷಕಾರಿ. ಮನುಷ್ಯನಿಗೂ ವಿಷವೇ, ಪ್ರಾಣಿಗಳಿಗೂ ವಿಷವೇ. ಆದರೆ ಈ ಮನೆಯಲ್ಲಿ ನಾವು ಸಾಕಿದ್ದು ಅಂತ ಇಟ್ಕೊಳ್ಳಿ, ಮನೆ ಒಳಗಿರ್ಬೋದು ಹೊರಗಿರ್ಬೋದು, ಬೆಕ್ಕು ನಾಯಿಗಳು ಮುಖ್ಯವಾಗಿ, ಮತ್ತು ಕೋಳಿ ಹಕ್ಕಿಗಳು, ಪಂಜರದಲ್ಲಿರುವ ಹಕ್ಕಿ ಇರ್ಬೋದು, ಕೋಳಿ ಗೂಡಲ್ಲಿ ಇರುವ ಕೋಳಿಗಳಿರ್ಬೋದು. ಈ ಇಷ್ಟು ನಾನೇನು ರಾಸಾಯನಿಕಗಳನ್ನು ಹೇಳಿದ್ದೇನೆ ಅದು ನಾವು ಸೇವನೆ ಮಾಡಬೇಕಂತಿಲ್ಲ. ಈಗ ಅಕಸ್ಮಾತ್ ಆಗಿ ಸೇವನೆ ಆಗೋದು ಬೇರೆ, ಬರೀ ಅವುಗಳ ಗಾಳಿ ತಗೊಂಡ್ರೂ ಸಾಕು. ಅಂದರೆ ಇನ್ನಲೇಷನ್ ಟಾಕ್ಸಿಸಿಟಿ ಅಂತೇವೆ. ಅಂದರೆ ಆ ವಾತಾವರಣದಲ್ಲಿ ಇದ್ದರೂ ಸಾಕು, ಬಳಸಿದ್ರಂತೂ ಸ್ಪ್ರೆಡ್ ಆಗ್ತದಲ್ಲ. ನೀವು ಅದು ಒಂದು ಕಡೆ ಇಟ್ಟರೂ ಅದು ನಿಧಾನಕ್ಕೆ ಗಾಳಿಯಲ್ಲಿ ಅದರ ಡಿಸ್ಪರ್ಸ್ ಆಗೋದಂತಾರೆ. ಅಂದರೆ ಗಾಳಿಯಲ್ಲಿ ನಿಧಾನಕ್ಕೆ ಅದು ಬಿಡುಗಡೆ ಹೊಂದುತ್ತಾ ಇದ್ದು ಅದರ ಗಾಳಿ ತಗೊಂಡು ಕೂಡ ವಿಷ ಆಗುವುದಿದೆ. ಅಂದರೆ ಈ ಬೆಕ್ಕು ನಾಯಿಗಳು ಅಥವಾ ಕೋಳಿಗಳು, ಹಕ್ಕಿಗಳು ಏನಿದ್ದಾವೆ ಸುತ್ತಮುತ್ತ, ನಮಗಿಂತ ಚಿಕ್ಕ ಪ್ರಾಣಿಗಳು. ಅಂದರೆ ಈ ಜೈವಿಕವಾಗಿ ಅವು ಭಾಳ ಸೂಕ್ಷ್ಮ, ಗಾತ್ರ ಸಣ್ಣದಾದಾಗೆ ಸೂಕ್ಷ್ಮ ಆಗ್ತವೆ. ಈಗ ಮೊಲ ಅಥವಾ ಇನ್ನೂ ಇಲಿಗಳು ಅಥವಾ ಬೇರೆ ಯಾವ ಗಾತ್ರ ಸಣ್ಣದಾದಾಗೆ ಅವರಲ್ಲಿ ಈ ದೇಹದ ಒಳಗಿನ ಜೈವಿಕ ಕ್ರಿಯೆಗಳು ಭಾಳ ಫಾಸ್ಟು, ಅಂದರೆ ನಿರಂತರವಾಗಿ ಎಲ್ಲ ಪ್ರಾಣಿಯಲ್ಲಿ ಇರ್ತದೆ. ಆದರೆ ಫಾಸ್ಟ್ ಅಂದರೆ ವಿಪರೀತ ಸ್ಪೀಡಲ್ಲಿ ಇರ್ತದೆ. ಹಾರ್ಟ್ ಬೀಟ್ ಇರ್ಬೋದು, ಉಸಿರಾಟ ಇರ್ಬೋದು, ಕಾರಣ ಗಾತ್ರ ಚಿಕ್ಕದು. ಹಾಗೆ ದೇಹ ಸೂಕ್ಷ್ಮ ಆಗ್ತಾ ಹೋಗ್ತದೆ. ಈಗ ಯಾವುದೋ ಒಂದು ರಾಸಾಯನಿಕ ವಿಷ ಆಗಬೇಕಿದ್ರೆ ಈ ಮನುಷ್ಯರಿಗೆ ಒಂದು ವಸ್ತು 1 ಗ್ರಾಮ್ ಅಂತಿದ್ರೆ ಅವರಿಗೆ ಅದರ 200ನೇ 1 ಪಟ್ಟು ಕೂಡ ವಿಷ ಆಗಬಲ್ಲದು. ಅಂದರೆ ಅದು ಮನುಷ್ಯರಿಗೆ ಏನೋ ಒಂದು ತಲೆ ಸುತ್ತು ಬರೋದು, ವಾಂತಿ ಆಗೋದು ಅಥವಾ ಬೇರೆ ದುಷ್ಪರಿಣಾಮದ ಚಿಹ್ನೆಗಳು ಕಂಡು ಬಂದರೆ ಅವರಿಗೆ ಆಗಲ್ಲ, ಅದು ಮಾರಣಾಂತಿಕ ಆಗ್ತದೆ. ಮನುಷ್ಯರಲ್ಲೇ ಇದರ ಇದು ಸ್ವಲ್ಪ ಸಣ್ಣ ಮಟ್ಟಿಗೆ ಅಂತ ಹೇಳ್ಬೋದು. ಹೌದು, ಮನುಷ್ಯರಲ್ಲಿ ಸಣ್ಣ ಮಟ್ಟಿಗೆ, ಕಾರಣ ದೇಹದ ಗಾತ್ರ ದೊಡ್ಡದು. ಮತ್ತೆ ಹೆಚ್ಚಿನ ಪ್ರಾಣಿಗಳೆಲ್ಲ ಬಂಧನದಲ್ಲೇ ಇರೋದು, ತುಂಬಾ ಬಿಡುಗಡೆ ಫ್ರೀಡಮ್ ಅಲ್ಲಿ ಇರೋದು. ಮನುಷ್ಯ ಆದ್ರೆ ಚಲನಲ್ಲಿದ್ದಾನೆ, ಹೇಳಲಿಕ್ಕೆ ಆಗ್ತದೆ. ಈ ಪ್ರಾಣಿಗಳಿಗೆಲ್ಲ ಅನುಭವಿಸುವುದು ಮಾತ್ರ ಹೊರತು ನಾವು ನಮ್ಮ ಪರಿಸರ ವಾತಾವರಣದಲ್ಲಿರುವ ರಾಸಾಯನಿಕವನ್ನು ಹೀರಿಕೊಳ್ಳೋದು ಹೊರತು ಅದರಿಂದ ಬಿಡುಗಡೆ ಹೊಂದಲಿಕ್ಕೆ ಗೊತ್ತಿಲ್ಲ. ಹಾಗೆ ಅದು ಬೇರೆ ಬೇರೆ, ಅಂದರೆ ಈ ಎಲ್ಲ ರಾಸಾಯನಿಕಗಳು ಮನುಷ್ಯನಿಗೆ ಒಂದು, ನಾನೀಗ ಏನು ಪಟ್ಟಿ ಮಾಡಿ ಹೇಳಿದ್ದೆ ನೋಡಿ, ಎಲ್ಲವೂ ಕ್ಯಾನ್ಸರ್ ಕಾರಕ. ಕ್ಯಾನ್ಸರ್ ಬರಲೇಬೇಕಂದೇನಿಲ್ಲ. ಅಂದರೆ 20-30 ವರ್ಷದ ನಂತರ ಬಂದರೂ ಬರ್ಬೋದು, ಅಥವಾ ದೇಹದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿ ಬೇರೆ ಸಮಸ್ಯೆಗಳು ಬರ್ತದೆ. ಉದಾಹರಣೆಗೆ ಒಬ್ಬರಿಗೆ ಮಧುಮೇಹ, ಡಯಾಬಿಟಿಸ್ ಇದೆ ಅಂತ ಇಟ್ಕೊಳ್ಳಿ. ಅದು ಉಲ್ಬಣ ಆಗುತ್ತೆ. ಅಂದರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಯಾವ ಕಾಯಿಲೆಯೂ ಉಲ್ಬಣ ಆಗ್ತದೆ. ಇನ್ನೂ ಸರಳವಾಗಿ ಹೇಳೋದಿದ್ರೆ, ಈಗ ಈ ಮಲೇರಿಯಾ ಕ್ರಿಮಿಯನ್ನು ಹೊತ್ತ ಸೊಳ್ಳೆ, ಅಂದರೆ ದೇಹದೊಳಗೆ ಇಟ್ಕೊಂಡಿರ್ತದೆ, ನಿಮಗೂ ಕಚ್ಚುತ್ತದೆ, ನನಗೂ ಕಚ್ಚುತ್ತದೆ. ನಿಮಗೆ ಮಲೇರಿಯಾ ಬರುವುದಿಲ್ಲ, ನನಗೆ ಮಲೇರಿಯಾ ಬರ್ತದೆ.
ಕಾರಣ ದೇಹ ಪ್ರಕೃತಿ. ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದ್ದದ್ರಿಂದ ಕಾಯಿಲೆ ಬರಲಿಲ್ಲ, ನನ್ನಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ, ಕಾಯಿಲೆ ಬಂದು. ಹಾಗೆ ಏನು ಇಷ್ಟು ರಾಸಾಯನಿಕಗಳು ಹೇಳಿದ್ದೇನೆ, ಮನುಷ್ಯರಲ್ಲೂ ಕೂಡ ಅದರ ಒಂದು ಇನ್ನಲೇಷನ್, ಯಾವುದು ನೆಕ್ಕಬೇಕಂತಿಲ್ಲ, ತಿನ್ನಬೇಕಂತಿಲ್ಲ. ಗಾಳಿಯಲ್ಲಿ ಹೋದಾಗಲೂ ಏನಾಗ್ತದೆ, ಗಾಳಿಯಲ್ಲಿದ್ದ ಆ ರಾಸಾಯನಿಕ ಕಣಗಳು ಉಸಿರಾಟದ ಮೂಲಕ ಶ್ವಾಸಕೋಶಕ್ಕೆ ಹೋಗ್ತದೆ, ಅಲ್ಲಿಂದ ರಕ್ತಕ್ಕೆ ಹೋಗ್ತದೆ, ರಕ್ತಕ್ಕೆ ಹೋದ್ದು ಕಿಡ್ನಿ ಲಿವರ್ ಎಲ್ಲವನ್ನು ಘಾಸಿ ಮಾಡ್ತದೆ. ಈಗ ಕೆಲವು ಸರಿ ಅಸ್ಥಿ ಮಜ್ಜೆ, ಮೂಳೆ, ಬೋನ್ ಮ್ಯಾರೋ ಅಂತ ಹೇಳ್ತೇವೆ, ಅದನ್ನು ಗಳಿಸ್ತದೆ. ಆವಾಗ ಏನಾಗ್ತದೆ, ಕ್ಯಾನ್ಸರ್ ತರಹ ಚಿಹ್ನೆಗಳೇ ಕಂಡು ಬರ್ತದೆ. ಅದು ಏನಾಗ್ತದೆ, ಮಿಸ್ ಡಯಾಗ್ನೋಸಿಸ್ ಅಂತಾರೆ. ಆಸ್ಪತ್ರೆಗೆ ಹೋಗ್ತಾರೆ, ಅದು ಕ್ಯಾನ್ಸರ್ ತರಹದ ಬದಲಾವಣೆಗಳನ್ನು ಆಗ ಕ್ಯಾನ್ಸರ್ ಆಗಿ ಚಿಕಿತ್ಸೆ ಮಾಡ್ತಾರೆ. ನಿಜವಾಗಿ ಅದು ರಾಸಾಯನಿಕದಿಂದ ಆದ ದುಷ್ಪರಿಣಾಮದಿಂದ ಆದ ಈ ರಕ್ತದ ಕಣಗಳಲ್ಲಾದ ಒಂದು ಬದಲಾವಣೆ. ಆವಾಗ ಅನಿವಾರ್ಯವಾಗಿ ಕ್ಯಾನ್ಸರಿಗೆ ಮದ್ದು ತಗೊಳ್ಳುವ ಸಂದರ್ಭಗಳು ಬಂದದ್ದಿದೆ. ಅಂದರೆ ಅಷ್ಟರ ಮಟ್ಟಿಗೆ ದುಷ್ಪರಿಣಾಮಗಳು ಇದೆ. ಅದು ನಾವು ಸೇವಿಸುವ, ಅಂದರೆ ಈ ಗಾಳಿಯ ಮೂಲಕ ಸೇವಿಸುವ ಪ್ರಮಾಣದ ಮೇಲೆ ನಮಗೆ ಅದು ಎಷ್ಟರ ಮಟ್ಟಿಗೆ ತೀಕ್ಷ್ಣತೆ ಅನ್ನೋದು ಇರ್ತದೆ. ಈಗ ಪ್ರಾಣಿಗಳು ಏನು ಉಸಿರಾಟದಲ್ಲಿ ಒಳಗೆ ತಗೊಂಡ್ರು, ಅದರಲ್ಲಿ ಬರುವಂತಹ ಪ್ರಮುಖವಾದ ಒಂದು ಲಕ್ಷಣಗಳು ಏನು ಅಂತ ಹೇಳ್ಬೋದು? ಈ ಉದಾಹರಣೆಗೆ ಬೆಕ್ಕುಗಳಲ್ಲಿ ಸಾಧಾರಣವಾಗಿ ಒಂದು ವಾಂತಿ, ಬೇದಿ ಅಥವಾ ತಿನ್ನುವುದಿಲ್ಲ ಅಥವಾ ಡಲ್ಲು ಅಂದರೆ ಸಪ್ಪೆ ಆಗಿರುವುದು, ಕೆಲವು ಸಾರಿ ಕೆಂಪು ಮೂತ್ರ, ಇದ್ದಕ್ಕಿದ್ದ ಕೆಂಪು ಮೂತ್ರ ಆಗಿರ್ತದೆ. ಅಂದರೆ ಕಾರಣ ಈ ರಾಸಾಯನಿಕದಿಂದ ರಕ್ತ ಹೆಪ್ಪುಗಟ್ಟುವ ಗುಣವೇ ವ್ಯತ್ಯಾಸ ಆಗ್ತದೆ. ಅಂದರೆ ರಕ್ತ ಹೆಪ್ಪುಗಟ್ಟುವ ಗುಣವೇ ಬದಲಾಗಿರ್ತದೆ. ಹಾಗಾಗಿ ಎಲ್ಲಿ ಸಣ್ಣ ಕಣ್ಣಿಗೆ ಕಾಣದ ಒಂದು ರಕ್ತನಾಳ, ಅಂದರೆ ಕ್ಯಾಪಿಲರೀಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಮೈಕ್ರೋಸ್ಕೋಪಿಕ್ ಅಂದರೆ ಸೂಕ್ಷ್ಮದರ್ಶಕದಲ್ಲಿ ಮಾತ್ರ ಕಾಣುವಂಥ ಈ ನಾಳಗಳಿರ್ತದೆ, ಯಾವ ದೇಹದ ಯಾವ ಭಾಗದಲ್ಲೂ ಇರ್ತದೆ. ಅವು ಎಲ್ಲಾದರೂ ಒಂಚೂರು ಘಾಸಿ ಆದರೆ ಅಲ್ಲಿ ರಕ್ತಸ್ರಾವ ಆಗ್ತದೆ. ಮೂತ್ರದ್ವಾರ ಇರ್ಬೋದು, ಹೊಟ್ಟೆಯಲ್ಲಿ ಇರ್ಬೋದು, ಹೊಟ್ಟೆಯಲ್ಲಿ ರಕ್ತಸ್ರಾವ ಆದರೂ ರಕ್ತವಾಂತಿ ಆಗ್ಬೋದು, ಮಲ ಬೇದಿ ಜೊತೆಯಲ್ಲಿ ರಕ್ತ ಬರ್ಬೋದು. ಮತ್ತು ನಮಗೆ ನಾವೇನಾದರೂ ಸ್ವಲ್ಪ ಉದಾಸೀನ ಮಾಡಿ ಅದಕ್ಕೆ ಗಮನಿಸದೇ ಇದ್ದರೆ ಸೀದಾ ಜಾಂಡೀಸ್ ಆಗ್ಬೋದು ಅಥವಾ ಕಿಡ್ನಿ ಫೇಲ್ ಆಗ್ಬೋದು. ನಾವು ನೋಡ್ತೇವೆ ದಿನನಿತ್ಯ ಬರುವ ಚಿಕಿತ್ಸೆಗೆ ಬರುವ ಹೆಚ್ಚಿನ ಬೆಕ್ಕುಗಳಲ್ಲಿ ಕಿಡ್ನಿ, ಸಾಧಾರಣ ಒಂದು ಬೆಕ್ಕಿನ ಕಿಡ್ನಿ ಗಾತ್ರ ಒಂದು ನೆಲಗಡಲೆ ಬೀಜದಷ್ಟು ಅಂತ ಇಟ್ಕೊಳ್ಳಿ, ಕೈಗೆ ಸಾಧಾರಣ ಸಿಗುವುದಿಲ್ಲ. ಯಾವುದೇ ರಾಸಾಯನಿಕ ಉಸಿರಾಡಿ ತೊಂದರೆಗೊಳಗಾದ ಬೆಕ್ಕಿನ ಒಂದು ಹಲಸಿನ ಬೀಜದಷ್ಟು ದೊಡ್ಡದಾಗಿಬಿಡ್ತದೆ. ಅಂದರೆ ದೇಹ ಆದಷ್ಟು ಫೈಟ್ ಮಾಡ್ತದೆ, ಅಂದರೆ ಕಿಡ್ನಿಯನ್ನು ಸಂರಕ್ಷಣೆ ಮಾಡಲಿಕ್ಕೆ ಜಾಸ್ತಿ ರಕ್ತ ಕಳಿಸೋದು ಏನೆಲ್ಲ ಮಾಡಿ ಹೋರಾಟ ಮಾಡ್ತದೆ. ಒಂದು ಫೈನ್ ಡೇ ಅದು ಸೋಲು ಒಪ್ಪಿಕೊಳ್ತದೆ, ಹಾಗೆ ಕಿಡ್ನಿ ಫೇಲ್ ಆಗ್ತಾ ಬರ್ತದೆ. ಸೈಜ್ ದೊಡ್ಡದಾಗಿ ರಕ್ಷಣೆಗೆ ಹೊರಡುದು, ಅಂದ್ರೆ ಗಾತ್ರದಲ್ಲಿ ಹೈಪರ್ಟ್ರೋಫಿ ಅಂತವೆ. ಮತ್ತೆ ಸೋಲು ಒಪ್ಪಿಕೊಳ್ತದೆ, ಕಿಡ್ನಿ ಈಗ ಫಂಕ್ಷನ್ ಕಡಿಮೆ ಆಗೋದು, ಮೂತ್ರ ಕಡಿಮೆ ಆಗ್ಬೋದು, ಅಥವಾ ಬೇರೆ ಇನ್ನು ವಾಂತಿ ಬರೋದು, ತಿನ್ನುವುದಿಲ್ಲ, ಈ ಸಮಸ್ಯೆಗಳು ಮುಂದುವರಿತಾ ಹೋಗ್ಬೋದು. ನೀರು ಜಾಸ್ತಿ ಕುಡಿಯೋದು, ಹೀಗೆ ಬೇರೆ ಬೇರೆ ಚಿಹ್ನೆಗಳು. ಅದು ಯಾವುದೇ ಇರಲಿ, ಈಗ ನೋಡಿ ಮನೆಯಲ್ಲಿ ಹೊಸತು ಪೇಂಟ್ ಆಗಿದೆ, ನೀವೇ ಮುಂದಿನ ಒಂದು 2 ತಿಂಗಳು ನಾಯಿ ಬೆಕ್ಕುಗಳಲ್ಲಿ ಸಮಸ್ಯೆಗಳು ಗ್ಯಾರಂಟಿ, ತಪ್ಪಿದ್ದೇ ಅಲ್ಲ. ಯಾಕಂದರೆ ಪೇಂಟಿನಲ್ಲಿ ಫಂಗಿಸೈಡ್ ಅಂದರೆ ಶಿಲೀಂಧ್ರನಾಶಕ ನೀವು ನೋಡಿರ್ಬೋದು. ಈಗ ಎಲ್ಲ ಹೊಸತು ಪೇಂಟ್ ಬಂದಿದೆ ನೋಡಿ, ಎಲ್ಲ ಅದ್ಭುತ ಪೇಂಟ್ಗಳು. 20 ವರ್ಷ ಆದರೂ ಪಾಚಿ ಬೆಳೆಯುವುದಿಲ್ಲ. ಮೊದಲೆಲ್ಲ ಡಿಸ್ಟೆಂಪರು ಏನಿದ್ರು ನೀವು ವರ್ಷ ಬಡಿಬೇಕಿತ್ತು. ಈಗ ಬರುವಂಥ ಎಲ್ಲ ಪೇಂಟ್ಗಳಿಗೆ ಗುಣಮಟ್ಟ, ಅಂದರೆ ಈ ರಾಸಾಯನಿಕಗಳ ಲೇಪನ ಆಗಿ ಅದು ಯಾರು ಏನು ಇದೆ ಅಂತ ಹೇಳೋದೇ ಇಲ್ಲ, ಡಿಸ್ಕ್ಲೋಸ್ ಮಾಡೋದೇ ಇಲ್ಲ. ಯಾವ ಪೇಂಟಲ್ಲಿ ಏನು ಎಷ್ಟು ಲೆಡ್ ಇದೆ, ಎಷ್ಟು ಶಿಲೀಂಧ್ರನಾಶಕ ಇದೆ ಅಂತ ಯಾರು ಹೇಳೋದು ಇಲ್ಲ, ಯಾರಿಗೂ ಬೇಡದು ಬೇಡ. ಮತ್ತೆ ಕಣ್ಣಿಗೆ ನಮಗೆ ಪೇಂಟ್ ಹೊಡೆದು ಒಂದು 15-20 ವರ್ಷ ಮೇಂಟೆನೆನ್ಸ್ ಇಲ್ಲ ಅಂದರೆ ಎಷ್ಟು ಖುಷಿ ಅಲ್ವಾ. ಆದರೆ ಆರೋಗ್ಯ ದೃಷ್ಟಿಯಿಂದ ಅಷ್ಟು, ಈಗ ಉದಾಹರಣೆಗೆ ಒಂದು 5 ವರ್ಷದ ಒಳಗಿನ ಮಕ್ಕಳಂತ ಇಟ್ಕೊಳ್ಳಿ, ಇದು ಪಶುವೈದ್ಯಕ್ಕೆ ಹೊರತಾದ ಸಬ್ಜೆಕ್ಟು, ಆದರೆ ಇದಕ್ಕೆ ಲಿಂಕ್ ಇದೆ. 5 ವರ್ಷದ ಒಳಗಿನ ಮಕ್ಕಳಿಗೆ ಸಾಧಾರಣ ಸಣ್ಣ, ಅಂದರೆ ಗಾತ್ರ ಸಣ್ಣದು, ಬೇಸಲ್ ಮೆಟಬಾಲಿಕ್ ರೇಟು, ದೇಹದಲ್ಲಿ ಆಗುವ ಎಲ್ಲ ಜೈವಿಕ ಪ್ರಕ್ರಿಯೆಗಳು ಫಾಸ್ಟ್ ಇರ್ತವೆ, ಸೂಕ್ಷ್ಮ ಬದುಕು, ಸೂಕ್ಷ್ಮ ದೇಹ, ಅವುಗಳಲ್ಲಿ ಬಹಳ ಬೇಗ ಪ್ರತಿಕ್ರಿಯೆ ಆಗ್ತದೆ. ಅಂದರೆ ಈ ತಲೆನೋವು ಬರೋದು, ಊಟ ಸೇರೋದಿಲ್ಲ, ವಾಂತಿ ಭೇದಿ ಅಥವಾ ಪದೇ ಶೀತ ಜ್ವರ. ಹಾಗಾಗಿ ಪೀಡಿಯಾಟ್ರಿಷಿಯನ್, ಈ ಮಕ್ಕಳ ತಜ್ಞರ ಹತ್ರ ಯಾವಾಗಲೂ ಹೋಗುವ ಕೆಲಸ. ನೀವು ಮನೆ ಮಕ್ಕಳಾಗಿ 2-3 ತಿಂಗಳಲ್ಲಿ ಆ ಮನೆಯಲ್ಲಿ 5 ವರ್ಷದ ಒಳಗಿನ ಮಗು ಅಥವಾ ಸಣ್ಣ ಹುಡುಗ ಹುಡುಗಿದ್ರೆ ಖಂಡಿತವಾಗಿ ಯಾವತ್ತು ನೋಡಿದ್ರು ರೋಗ ತಪ್ಪಿದ್ದಲ್ಲ, ಗೊತ್ತೇ ಆಗುದಿಲ್ಲ. ಅದು ಇದಕ್ಕೆ ಸಂಬಂಧಿಸಿದ್ದಂತ ಬರೀ ಒಂದು ಇನ್ಹೇಲಿಂಗ್ ಅಂದ್ರೆ ಉಸಿರಾಟದಿಂದ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ಏನು ಗಾಬರಿ ಮಾಡುವಂಥದ್ದೇನಿಲ್ಲ. ಅದು ಮನೆಯಲ್ಲಿ ಮಗು ಇರಲಿ, ಸಣ್ಣ ಮಕ್ಕಳು ಇರಲಿ,
ಬೆಕ್ಕು ನಾಯಿ ಒಳಗಿರಲಿ ಹೊರಗಿರಲಿ, ಆದಷ್ಟು ಹಗಲು ಹೊತ್ತಿನಲ್ಲಿ ಫ್ಯಾನ್ ಸ್ವಲ್ಪ ಒಂದೆರಡು ಫ್ಯಾನ್ ಆನ್ ಮಾಡೋದು, ಅಥವಾ ಎಕ್ಸಾಸ್ಟ್ ಇದ್ದರೆ ಅದನ್ನು ಆನ್ ಮಾಡಿ ಇಡೋದು, ಕಿಟಕಿ ಬಾಗಿಲ ತೆರೆದಿಡೋದು. ನೀವು ಅದೇ AC ಎಲ್ಲ ಹಾಕ್ಕೊಂಡಿದ್ರೆ ಅದು ಇನ್ನಷ್ಟು ನಾವೇ ಆ ದುಷ್ಪರಿಣಾಮ ಕೊಡುವ ಗಾಳಿಯನ್ನು ನಾವೇ ಉಸಿರಾಡಿದಾಗೆ. ಹಾಗೆ ಈ ನಾನು ಹೇಳೋದು, ಈ ಪೇಂಟ್ ಮಾಡಿ 2-3 ತಿಂಗಳು ಮನೆ ಒಕ್ಕಲು ಮಾಡಬಾರ್ದು, ಅಥವಾ ಮನೆ ಒಳಗೆ ಹೋಗಬಾರ್ದು, ಅಥವಾ ವಾಸ ಮಾಡಬಾರ್ದು ಅಂತಲ್ಲ, ಆದಷ್ಟು ಗಾಳಿ ಸಂಚಾರಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಎಕ್ಸಾಸ್ಟನ್ನು ಆನ್ ಮಾಡೋದು. ಆಗ ಮನೆಯಲ್ಲಿರೋ ಮಕ್ಕಳಿಗೂ, ಪ್ರಾಣಿ ಬೆಕ್ಕುಗಳು, ನಾಯಿಗಳಿಗೂ ಕೂಡ, ಹಕ್ಕಿಗಳಿಗೂ ಎಲ್ಲ ಒಂದು ಆದಷ್ಟು ತೀಕ್ಷ್ಣತೆ ಕಡಿಮೆ ಆಗ್ತದೆ. ಇದು ಒಂದು. ಇನ್ನು ಮೊದಲು ಹೇಳಿದ್ದು ಊದುಬತ್ತಿ ವಿಚಾರಕ್ಕೆ ಬರೋದಿದ್ರೆ, ಅದಕ್ಕೂ ವಾಣಿಜ್ಯೀಕರಣ ಆಗುವಾಗ ಈ ಊದುಬತ್ತಿ ಅನ್ನೋದು 5 ಕೆಮಿಕಲಲ್ಲಿ ಅದ್ದಿಕೊಂಡು ಬಂತು. ಅಂದರೆ ಪರಿಮಳ ಬೇಕು ಮನುಷ್ಯನಿಗೆ. ನೀವು ನಂಬಲಿಕ್ಕಿಲ್ಲ, ನನಗೆ ಪರಿಚಯದ 1-2 ಕುಟುಂಬದವರ ಮನೆಯಲ್ಲಿ ಊದುಬತ್ತಿಯನ್ನು ವಿಪರೀತ ಹಚ್ಚಿ ಅವರಿಗೆ ಆ 2 ಕುಟುಂಬದಲ್ಲಿಯೂ ಸಂಬಂಧಪಟ್ಟ ವ್ಯಕ್ತಿ ಶ್ವಾಸಕೋಶದ ಕ್ಯಾನ್ಸರಿಂದ ತೀರಿ ಹೋದರು. ಭಾಳ ಒಂದು ದುರಂತ. ಅದೇ ಹೇಳಿದ್ನಲ್ಲ, ಈ ಊದುಬತ್ತಿ ತಯಾರು ಮಾಡುವಾಗ 5 ಕೆಮಿಕಲಲ್ಲಿ ಅದ್ದಿ ನಮಗೆ ವಿಪರೀತ ಪರಿಮಳ ಕೊಡುವಾಗ ಆ ಎಲ್ಲ 5 ರಾಸಾಯನಿಕಗಳು ಬೇರೆ ಒಂದು ರಾಸಾಯನಿಕವಾಗಿ ಕನ್ವರ್ಟ್ ಆಗ್ತದೆ. ಅದು ನಮ್ಮ ಎಲ್ಲ ರಕ್ತಕ್ಕೆ ವಿಷ. ರಕ್ತ ವಿಷ ಆದಮೇಲೆ ಮತ್ತೆ ಯಾವ ದೇಹದ ಯಾವ ಭಾಗವು ಘಾತಕ್ಕೆ ಒಳಗಾಗ್ಬೋದು. ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಕ್ಯಾನ್ಸರ್ ಬರುವಂಥ ಗುಣ ಹೆಚ್ಚಿನ ವ್ಯಕ್ತಿ, ಪ್ರಾಣಿ ಎಲ್ಲದರಲ್ಲೂ ಇರ್ತದೆ. ಬರಲೇಬೇಕಂತ ನಿಯಮ ಇಲ್ಲ, ಅದಕ್ಕೆ ವಾತಾವರಣ ನಿರ್ಮಾಣ ಆಗಬೇಕು. ಆಮೇಲೆ ರೂಮ್ ಫ್ರೆಶ್ನರ್, ಏರ್ ಫ್ರೆಶ್ನರ್ ಏನು ಮಾಡಿರ್ತಾರೆ, ಖುಷಿ ಆಗಬೇಕು, ಎಲ್ಲ ಪರಿಮಳ ಬೇಕನ್ನೋ ಕಾರಣಕ್ಕಾಗಿ ಅದ್ರ ಜೊತೆಯಲ್ಲಿ ಬೆಕ್ಕು ನಾಯಿಯನ್ನು ಒಟ್ಟಿಗೆ ಮಲಸ್ಕೊಂಡ್ರೆ, AC ರೂಮಲ್ಲಿ ಹಾಕಿ ಈ ಥರದನ್ನೆಲ್ಲ ಹಾಕೊಂಡ್ರೆ ಅದು ಮನುಷ್ಯರಿಗೂ ಉಪದ್ರ, ಬೆಕ್ಕು ನಾಯಿಗೂ ಡಾಕ್ಟರ್ ಹತ್ರ ಹೋಗ್ತಾನೆ ಇರಬೇಕಾಗ್ತದೆ. ಅದು ಸರಿಯಾಗಿ ಡಯಾಗ್ನೋಸ್ ಆದ್ರೆ ಆಯಿತು ಇಂಥ ಕಾರಣಕ್ಕಂತ. ಇಲ್ಲದೇ ಇದ್ರೆ ದಾರಿ ತಪ್ಪಿಸ್ತದೆ. ಈಗ ವಾಂತಿ ಭೇದಿ ಅಂದ್ಕೊಂಡು ಹೆಚ್ಚಾಗಿ ನಾವು ಇನ್ಫೆಕ್ಷನ್, ಅಂದರೆ ಸೋಂಕು ರೋಗದಿಂದ ಅಂತ ಎಣಿಸ್ತೇವೆ. ಅದು ಈ ಆ್ಯಂಗಲಿಂದ, ಅಂದರೆ ಈ ಕೆಮಿಕಲ್ ಸಂಪರ್ಕದಿಂದ ಬಂದದಂದಿದ್ರೆ, ಗೊತ್ತಾದಿದ್ರೆ ಚಿಕಿತ್ಸೆಯ ದಾರಿಯೇ ಬದಲಾಗ್ತದೆ, ಬೇಗ ಗುಣ ಆಗ್ತದೆ. ಇಲ್ಲದಿದ್ರೆ ಒಂದಿಷ್ಟು ಆ್ಯಂಟಿಬಯೋಟಿಕ್ ಏನೆಲ್ಲ ಕೊಟ್ಟು ಗುಣ ಆಗುವ ಸಾಧ್ಯತೆಗಳು ಡಿಲೇ ಆಗ್ತಾ ಹೋಗ್ತದೆ. ಇನ್ನು ಕಾರಲ್ಲಿ ಪ್ರಯಾಣ ಮಾಡುವ, ಕಾರ್ ಒಳಗಡೆ ಒಳ್ಳೆ ಜಗ್ ಅಂತ ನಮಗೆ ಒಂದು ಅನುಭವಕ್ಕೆ ಏರ್ ಫ್ರೆಶ್ನರ್ ಹಾಕೊಳ್ಳೋದಿದೆ. ಬಾತ್ರೂಮ್ ಟಾಯ್ಲೆಟ್ ಅಲ್ಲೂ ಹಾಕೋದಿದೆ ವಾಸನೆ ತೆಗಿಲಿಕ್ಕೆ. ಆ ಬಾತ್ರೂಮ್ ಟಾಯ್ಲೆಟ್ ಅಲ್ಲಿ ನೀವೇ ಕೆಲವರು ಬೆಕ್ಕಿಗೆ ಮಲಮೂತ್ರಕ್ಕೆ ಬಿಡುವುದಿದೆ. ಅಷ್ಟು ಸಮಯ ಸಾಕೋಕೆ ವಿಷ ಆಗ್ಲಿಕ್ಕೆ. ಅಂದ್ರೆ ಅಷ್ಟು ಸಮಯ ಆ ಗಾಳಿಯ ಸೋಂಕಿನಿಂದ ಅವಕ್ಕೆ ಅನಾರೋಗ್ಯ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಬೆಕ್ಕಲ್ಲಿ ಕಾರಿನಲ್ಲಿ ಬೆಕ್ಕು ನಾಯಿಯನ್ನು ಕೊಂಡೊಯ್ಯುವಾಗ ಕೆಲವರಿಗೆ ಅದೊಂದು ಅಭ್ಯಾಸ ಇರ್ತದೆ, ಅವಕ್ಕೂ ಒಂದು ಹೊರ ಜಗತ್ತು ತೋರಿಸ್ಲಿಕ್ಕೆ. ಆ ಒಂದು ಅರ್ಧ 1 ಗಂಟೆ ಅಥವಾ 3 ಗಂಟೆ ಪ್ರಯಾಣದಲ್ಲಿ ಆ ಏನು ಏರ್ ಫ್ರೆಶ್ನರ್ ನೀವು ಆನ್ ಮಾಡಿರ್ತೀರಿ, ಅದರಿಂದ ಆದ ದುಷ್ಪರಿಣಾಮದಲ್ಲಿ ನೆಕ್ಸ್ಟ್ ಡೇ ಅವರು ಡಾಕ್ಟರ್ ಹತ್ರ, ಪಶುವೈದ್ಯರ ಹತ್ರ ಹೋಗಲೇಬೇಕು. ಅಷ್ಟು ಪರಿಣಾಮ ಕೊಡ್ತಾರೆ. ಹೌದು, ವಾಂತಿ ಭೇದಿ, ತಿನ್ನುವುದಿಲ್ಲ, ಡಲ್ ಆಗುದು, ಕೊನೆ ನೋಡುವಾಗ ಒಂಥರ ಜಾಂಡೀಸಿನ ಚಿಹ್ನೆ ಬರುವ ಮೊದಲನೇ ಹಂತಕ್ಕೆ ಹೋಗಿರ್ತದೆ, ಬರೀ 1 ದಿನದ ಆ ಗಾಳಿ ಸೇವನೆಯ ಸಾಧ್ಯತೆಯಿಂದ. ಈಗ ಇಷ್ಟು ನೀವೇನು ಲಕ್ಷಣಗಳು ಹೇಳಿದ್ರಿ, ಆ ತತ್ಕ್ಷಣಕ್ಕೆ ಏನು ನಾಯಿ ಬೆಕ್ಕುಗಳಿವೆ ತಗೊಂಡು ಬಂದಾಗ ಯಾವ ರೀತಿಯ ಪ್ರಥಮ ಚಿಕಿತ್ಸೆ ಕೊಡ್ತಾರೆ? ಪ್ರಥಮ ಚಿಕಿತ್ಸೆ ಅಂದ್ರೆ ಇದರಲ್ಲೆಲ್ಲ ಯಾವ ಅಂಗ ಅಥವಾ ಏನು ತೊಂದರೆ ಆಗಿದೆ ಅದು ಪ್ರತಿಯೊಂದನ್ನು ನಾವು ಕೂಲಂಕುಷವಾಗಿ, ವಾಂತಿ ಭೇದಿ ಇದ್ರೆ ವಾಂತಿ ಭೇದಿ ನಿಲ್ಲಿಸುವಂಥದ್ದು, ಅಥವಾ ಆಹಾರ ತಿಂದ ಇದ್ರೆ ಗ್ಲುಕೋಸ್ ಹುಡಿ ಅಥವಾ ದ್ರಾವಣ ಕೊಡುವಂಥದ್ದು, ಹೀಗೆ ಅದು ಬೇಕಾದ ಚಿಕಿತ್ಸೆ. ಅದೀಗ ಉದಾಹರಣೆಗೆ ಜಾಂಡೀಸಿಗೆ ಹೋಗುವಂತಿದ್ರೆ ಅದನ್ನ ವಾಪಸ್ಸು ಮೊದಲಿನಾಗೆ ಮಾಡಲಿಕ್ಕೆ ಚಿಕಿತ್ಸೆ ಕ್ರಮ ಎಲ್ಲ ಇದೆ. ಅದೇನು ದೊಡ್ಡ ಕಷ್ಟ ಅಲ್ಲ. ಮೊದಲು ಮಾಡಬೇಕಾದ್ದು ಆ ಕೆಮಿಕಲ್ ಸಂಪರ್ಕಕ್ಕೆ ಮೊದಲು ಅದರಿಂದ ತಪ್ಪಿಸಬೇಕು. ಈಗ ಮನೆಯಲ್ಲಿ ಇರುವೆಗೆ DDT ಅಥವಾ ಈ ಜಿರಳೆಗೆಲ್ಲ ಬಳಸ್ತಾರೆ. DDT ಆ ಥರದ್ದು DDT ಇಲ್ಲ, ಈಗ ಸಿಗುವುದಿಲ್ಲ. ಅಂದರೆ ಆ ಹೆಸರಿನಲ್ಲಿ ಏನೇನೋ ರಾಸಾಯನಿಕ ಕೊಡ್ತಾರೆ, ಅದನ್ನು ಬಳಸಬಾರ್ದು. ಹಾಗೆ ನೀವು ಕೇಳ್ಬೋದು, ಹಾಗಾದ್ರೆ ಇರುವೆ ಎಲ್ಲ ಓಡಿಸೋದು ಹೇಗಂತ. ನೋಡಿ, ಅರಿಶಿನ ಹುಡಿ ಹಾಕಿದರೆ ಅದು ದಾರಿ ತಪ್ಪಿಸ್ಬೋದು. ನಾವು ಇರುವೆಯನ್ನು ಕೊಲ್ಲುವುದು ಬೇಡ. ಯಾಕೆ ಕೊಲ್ಲುವುದು? ಯಾಕೆ? ಅವುಗಳ ದಾರಿ ತಪ್ಪಿಸಿದ್ರೆ ಆಯ್ತು, ಅವರು ಬೇರೆ ಕಡೆ ಹೋಗ್ತಾರೆ. ನೀವು ಮೆಂತೆ ಹುಡಿ ಹಾಕ್ಬೋದು, ಅರಿಶಿನ ಹುಡಿ ಹಾಕ್ಬೋದು, ಅದೆಲ್ಲ ಕೀಟ ವಿಕರ್ಷಕಗಳು. ತಂಬಾಕಿನ ಹುಡಿ ಹಾಕ್ಬೋದು, ಅಥವಾ ಬೆಳ್ಳುಳ್ಳಿ, ಅಥವಾ ಬೇರೆ ಗೊಂಡೆ ಹೂವು, ಸೇವಂತಿಗೆ, ಅದರದ್ದು ಒಣ ಹೂವಿನ ಹುಡಿ ಮಾಡಿ ಇಟ್ಕೊಂಡ್ರೆ ದಾರಿ ತಪ್ಪಿಸ್ತದೆ. ಹಾಗೆ ಜಿರಳೆಗೆ ಅವಕಾಶವನ್ನೇ ಕೊಡುವುದಲ್ಲ, ಜಿರಳೆ ಶೇಖರಣೆ ಮಾಡುವಂಥದ್ದು. ನೀವೇನೋ ಲಕ್ಷ್ಮಣ ರೇಖೆ ಎಲ್ಲರೂ ಹೀಗೆ ಸುತ್ತ ಹಾಕಿದರೆ ಅದು ಗಾಳಿಯಲ್ಲಿ ಅದರ ಕಣಗಳು ಬಿಡುಗಡೆ ಹೊಂದಿ ಹುಷಾರಿಲ್ಲದೆ ಇರುವಂಥದ್ದು ಸಾಧ್ಯತೆ ಕೂಡ ತುಂಬ ಕಂಡಿದ್ದೇವೆ. ಹಾಗೆ ಈ ಸೊಳ್ಳೆ ನಿಯಂತ್ರಣಕ್ಕೆ ಬಳಸುವ ಕಾಯಿಲ್ ಮ್ಯಾಟ್, ಲಿಕ್ವಿಡ್ ಎಲ್ಲ ವಿಪರೀತ ವಿಷಕಾರಿಗಳು. ಹಾಗಿದ್ರೆ ಸರಿಗೆ ಇಷ್ಟೆಲ್ಲ ನೀವು ಮಾಹಿತಿಗಳನ್ನು ಹೇಳಿದ್ರಿ. ಇದಕ್ಕೆ ಈಗ ಪರ್ಯಾಯವಾಗಿ ಒಂದು ಬಳಸ್ತಿದ್ರೆ ಯಾವ ರೀತಿಯಾದಂತಹ ಇದನ್ನು ನೀವು ಸಜೆಸ್ಟ್ ಮಾಡ್ತೀರಿ?
ಅದೇ ನೋಡಿ, ಈಗ ಇರುವೆಗೆ ಇರುವೆಗಳ ದಾರಿ ತಪ್ಪಿಸಬೇಕು, ಅವ್ರನ್ನ ಕೊಲ್ಲುವುದಲ್ಲ. ಅಂದರೆ ಈಗ ಹೇಳಿದ್ನಲ್ಲ, ಅರಿಶಿನ ಮೆಂತೆನ, ಸೊಳ್ಳೆ ಪರದೆಯನ್ನು ಇದು ಮಾಡುವಂಥದ್ದು, ಅಥವಾ ಬ್ಯಾಟ್ ಹಿಡ್ಕೊಂಡು ಆಟ ಆಡ್ಬೋದು ಅವ್ರ ಜೊತೆಯಲ್ಲಿ. ಇನ್ನು ತೋಟಕ್ಕೆ ಬಳಸುವಂಥ ರಾಸಾಯನಿಕಗಳು, ಅದಕ್ಕೆ ಈಗ ಕಳೆನಾಶಕ ಅಂತ ಇಟ್ಕೊಳ್ಳಿ. ನೀವು ಕಳೆನಾಶಕ ಬಳಸ್ಕೊಂಡು ಅಲ್ಲಿ ಬೆಳೆದ ಹುಲ್ಲು 2 ವಾರದ ನಂತರ, ವಿಪರೀತ ಮಳೆ ಬಂದು ಕೂಡ ಅಲ್ಲಿ ಬೆಳೆದ ಹುಲ್ಲನ್ನು 2 ವಾರದ ನಂತರ ತಿಂದ ನಮ್ಮ ನಾಯಿ ಬೆಕ್ಕುಗಳಿಗೆ ಅನಾರೋಗ್ಯ ಆದ ಪ್ರಕರಣಗಳು ವಿಪರೀತ ಮಳೆ ಬಂದಿದೆ, ಇನ್ನೂ ಆ ಎಲೆ ಹುಲ್ಲು ತಿನ್ನುವ ಅಭ್ಯಾಸ ಇರ್ತದೆ ನೋಡಿ. ಬಿಡಬೇಕು, ನಾವು ಹುಲ್ಲು ತಿನ್ಲಿಕ್ಕೆ ಬಿಡಬೇಕು ಅವರ ಆರೋಗ್ಯ ಕಾಪಾಡಲಿಕ್ಕೆ. ಆ ಹುಲ್ಲನ್ನು ತಿಂದು ಅವು ಹುಷಾರಿಲ್ಲದಿದ್ದ ಪ್ರಕರಣಗಳು ತುಂಬ ಇದ್ದಾವೆ. ಅಂದರೆ 20 ದಿನಗಳಾದರೂ ಅದು ಅಂದರೆ ಅಂಟುಕೊಂಡಿರ್ತದೆ, ಅಷ್ಟು ಸ್ಟ್ರಾಂಗ್ ಕೆಮಿಕಲ್ ಅವೆಲ್ಲ. ಹಾಗೆ ತೋಟಕ್ಕೆ ಬಳಸುವ ಕೀಟನಾಶಕಗಳು ಎಲ್ಲವೂ ಸೇವನೆಯಿಂದಲೇ, ನಾನು ಹೇಳೋದು ಇದೆಲ್ಲ ಅಕಸ್ಮಾತ್ ಹೊಟ್ಟೆಗೆ ಹೋಗಿ ದುಷ್ಪರಿಣಾಮ ಬೇರೆ, ಗಾಳಿಯಲ್ಲಿ ಬಂದ ಕಣಗಳ ಸೇವನೆಯಿಂದಲೇ ಇಷ್ಟು. ಪ್ರತಿಯೊಂದಕ್ಕೂ ನೀವೀಗ ಕೇಳ್ಬೋದು, ಸ್ವಲ್ಪ ಕಷ್ಟ ಆಗ್ತದೆ. ಈಗ ಈ ವಾಣಿಜ್ಯೀಕರಣ ಅಂತ ಹೇಳಿಕೊಳ್ಳೆ ಬೆಳೆಯಲ್ಲಿ ಸ್ವಲ್ಪ ರಾಜಿ ಮಾಡಿಕೊಂಡು, ಈಗ 100ಕ್ಕೆ 100 ಬೆಳೆ ಇಲ್ಲದೆ 100ಕ್ಕೆ 90 ಬಂದರೂ ಖುಷಿ ಪಡುವಂಥ ಮನಸ್ಥಿತಿ ಬೇಕಾಗ್ತದೆ. ಈಗ ಬೆಳ್ಳುಳ್ಳಿ ಇರ್ಬೋದು, ನಾ ಹೇಳಿದೆ, ಗೊಂಡೆ ಹೂವು, ಬೆಳ್ಳುಳ್ಳಿ, ಆಮೇಲೆ ತುಳಸಿ, ಬೇವಿನ ಎಲೆ, ತಂಬಾಕು, ಇದನ್ನೆಲ್ಲ ಗೋಮೂತ್ರ ಬಳಸ್ಕೊಂಡು ಬೇಕಾದ ಕಷಾಯಗಳನ್ನು ನಾವು ಮಾಡಿ ಅದನ್ನು ಬಳಸ್ಲಿಕ್ಕೆ ಆಗ್ತದೆ. ಸ್ವಲ್ಪ ಶ್ರಮ ಇದೆ, ಆದರೆ ಆರೋಗ್ಯ ಮುಖ್ಯವ ಹಣ ಮುಖ್ಯವ ಅನ್ನೋದು ನಾವು ಆಲೋಚನೆಯಲ್ಲಿ ನಮ್ಮ ನಿಲುವು ಇರಬೇಕಾಗ್ತದೆ. ಹೌದು, ಹಾಗೆ ಪ್ರತಿಯೊಂದಕ್ಕೂ ಪ್ರಕೃತಿಯಲ್ಲಿ ಪರ್ಯಾಯ ಇದ್ದೇ ಇದೆ. ಯಾಕಂದರೆ ಹೌದು, ನಾವು ಚರ್ಚೆ ಮಾಡಿದರೆ ಸಿಗ್ತದೆ. ಮತ್ತು ಗ್ಲಾಮರ್ ಬದುಕು ಎಷ್ಟರ ಮಟ್ಟಿಗೆ ಬೇಕು, ಇದೆಲ್ಲ ನಮ್ಮ ಚಿಂತನೆಗೆ ಬಿಟ್ಟದ್ದು. ಅಂದರೆ ಯಾರನ್ನು ಮೆಚ್ಚಿಸ್ಲಿಕ್ಕೆ, ನಾವು ನಮ್ಮ ಖುಷಿಗೆ ಬದುಕುದಾ, ಇನ್ನೊಬ್ಬರನ್ನ ಮೆಚ್ಚಿಸ್ಲಿಕ್ಕೆ ಬದುಕುದಾ ಅನ್ನೋದರ ಮೇಲೆ ಎಲ್ಲ ನಿಲುವುಗಳು ಇರ್ತದೆ. ಸೊ ಹಾಗಾಗಿ ಪರಿಹಾರಗಳು ಸಿಗ್ತದೆ. ನಾವು ಅದನ್ನು ಒಂದು ಕಠಿಣ ನಿಲುವು ಮಾಡ್ಕೊಳ್ಬೇಕು. ಇಲ್ಲಿ ಏನು ವಿಷಯ ಏನಂದರೆ, ಈಗ ಮನೆಯಲ್ಲಿರುವ ನಾಯಿ ಬೆಕ್ಕುಗಳು, ಕೋಳಿಗಳು, ಅಥವಾ ಏನು ಗಿಳಿಯ ಬೇರೆ ಪಕ್ಷಿಗಳ ಆರೋಗ್ಯ ಅಥವಾ ಅನಾರೋಗ್ಯ ನಮಗೆ ಹೇಳುವಂಥದ್ದು. ನೋಡಪ್ಪ, ನೀವು ಜಾಗ್ರತೆ ಮಾಡ್ಕೊಳ್ಳಿ, ನಮಗಂತೂ ತೊಂದರೆ ಆಗಿದೆ, ನಿಮಗೂ ತೊಂದರೆ ಆಗ್ತದೆ. ಅಂದರೆ ಅದೊಂಥರ ಅವರ ಬದುಕನ್ನು ಸ್ಯಾಕ್ರಿಫೈಸ್ ಮಾಡಿ ನಮಗೆ ಹೇಳುವಂಥದ್ದು ಅನ್ನುವ ಚಿಂತನೆ ಬಂದಾಗ, ಅದು ನಮಗೆ ಮುನ್ಸೂಚನೆ ಅಂತ ನಾವು ತಿಳ್ಕೊಂಡಾಗ, ಎಲ್ಲ ರಾಸಾಯನಿಕಗಳ ಬಳಕೆಯಲ್ಲಿ ಒಂದು ನಿಯಂತ್ರಣ. ನಾನಲ್ಲ 100ಕ್ಕೆ 100 ನಿಲ್ಲಿಸಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಮತ್ತು ಅದು ಒಮ್ಮೆಲೆ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಜೀವನ ಕ್ರಮವೇ ಆ ರೀತಿ ಬಂದಾಗ ಬದುಕು ಒಂದು ಭಾರಿ ಸುಂದರ, ಅದೊಂದು ಖುಷಿ ಆಗ್ತದೆ. ಈಗ ನಾವೆಷ್ಟು ಅದರಲ್ಲಿ ತಡೆ ತಂದ್ರು, ನಾವು ಅದನ್ನು ಉಪಯೋಗಿಸುವುದಿಲ್ಲ ಅಂತ ಯೋಚನೆ ಮಾಡಿದ್ರು, ಉಳಿದವರು ಅದನ್ನು ಉಪಯೋಗ ಮಾಡ್ತಾ ಇರುವಾಗ ಪರೋಕ್ಷವಾಗಿ ಅದರದ್ದು ನಮಗೆ ಪ್ರಭಾವ ಬೀರ್ತದಲ್ಲ ಸರ್. ನೋಡಿ, ನರ್ಮನೆಗೆ ಪೇಂಟ್ ಆಗಿದೆ, ಈಚೆ ಮನೆ ನಾಯಿ ಬೆಕ್ಕು ಹುಷಾರಿಲ್ಲ, ಅದು ಅಷ್ಟು ನಾವು ಚಿಕಿತ್ಸೆ ಮಾಡುವಾಗ ಹಿಸ್ಟ್ರಿ ಅಂತ ಕೇಳ್ತೇವೆ. ಹಿಸ್ಟ್ರಿ ಅಂದ್ರೆ ವಿಷಯಗಳನ್ನ ಸಂಗ್ರಹಿಸುವುದು. ಎಷ್ಟೋ ಬಾರಿ ಅಷ್ಟರಲ್ಲೇ ಡಯಾಗ್ನೋಸ್ ಆಗಿ ಹೋಗಿಬಿಡ್ತದೆ. ನೆರೆಮನೆಯಲ್ಲಿ ಪೇಂಟಿಂಗ್ ಆಗ್ತಾ ಇದೆಯಾ, ನೆರೆಮನೆಯಲ್ಲಿ ಈ ಪೇಂಟಿಂಗ್ ಆಗೋ ಮೊದಲು ಹಳೆ ಮನೆ ಅಂತ ಇಟ್ಕೊಳ್ಳಿ, ಕೆರೆಸ್ತಾರಲ್ಲ, ಹಳೆ ಪೇಂಟ್ ಕೆರೆಸೋದ್ರಲ್ಲಿ ಅದು ಗಾಳಿಯಲ್ಲಿ ಡಿಸ್ಪರ್ಸ್ ಆಗ್ತದಲ್ಲ, ಅದರಿಂದ ಕೂಡ ವಿಷಾದ ಪ್ರಕರಣಗಳು ತುಂಬ ಇದೆ. ಆವಾಗ ನಿಮ್ಗೆ ಡಯಾಗ್ನೋಸ್ ಆದಮೇಲೆ ಟ್ರೀಟ್ಮೆಂಟ್ ಕಷ್ಟ ಅಲ್ಲ, ಡಯಾಗ್ನೋಸಿಸೇ ಸವಾಲು. ಹಾಗಾಗಿ ಆದಷ್ಟು ನಾವು ಓನರ್ ಹತ್ರ ಮಾತಾಡಬೇಕು, ಎಲ್ಲ ವಿಷಯಕ್ಕೆ ಎದಕಬೇಕು. ಅದು ನಮಗೆ ಚಿಕಿತ್ಸೆಗೆ ಸುಲಭ ಆಗ್ತದೆ. ಮತ್ತು ಹೆಚ್ಚಿನವರು ಮನ ಮಾಡ್ತಾರೆ, ಮುಂದೆ ಪ್ರಾಣಿಗಳಿಗೆ ತೊಂದರೆ ಆಗಬಾರ್ದಂತ ಅವರು ಕೂಡ ಆ ಬಳಕೆಯನ್ನು ನಿಲ್ಲಿಸ್ತಾರೆ. ಅದೆಲ್ಲ ಒಂದು ಜಗತ್ತು ಸುಂದರ ಆಗೋದಂದರೆ ಹಾಗೆ. ಈಗ ನಾವು ಹೇಳಿ ಎಷ್ಟೋ ಮನೆಯಲ್ಲಿ ಸೊಳ್ಳೆ ಕಾಯಿಲ್ ಮ್ಯಾಟ್ ಲಿಕ್ವಿಡ್ ನಿಲ್ಲಿಸಿ ಅವರ ಆರೋಗ್ಯ ತುಂಬ ಸುಧಾರಿಸಿದೆ. ಇದ್ರ ಮೇಲೆ ಎಂತ ಖುಷಿ ಬೇಕು, ಹೌದಲ್ಲ? ಊದುಬತ್ತಿ ನಿಲ್ಲಿಸಿದ್ದಾರೆ. ಅಂದರೆ ಈ ಬಾಹ್ಯ ಈ ಪ್ರಪಂಚಕ್ಕೆ ನಾವು ಒಡ್ಡಿಕೊಳ್ಳೋದು ಬೇರೆ, ನಮ್ಮ ಪ್ರಪಂಚವನ್ನ ಸುಂದರವಾಗಿ ಇಡುವುದು ಬೇರೆ, ಎರಡು ನಮ್ಮ ಕೈಲಿದೆ. ಹೌದು, ಅಂದ್ರೆ ಗ್ಲಾಮರ್ನೇ ಹಿಂದೆ ಹೋದ್ರೆ ನಾವು ಸಫರ್ ಆಗ್ಬೇಕು. ಈಗ ಸರ್, ಈಗ ಪ್ರಾಣಿಗಳ ಮೇಲೆ ಏನಾಗುವ ದುಷ್ಪರಿಣಾಮಗಳು ಮನುಷ್ಯರ ಮೇಲೆಯೂ ಆಗ್ತದೆ ಅಲ್ವಾ? ಅಂದ್ರೆ ಇದರಲ್ಲಿ ನೋಡಿ, ಈಗ ಮನೆಯಲ್ಲಿ ಮುಖ್ಯವಾಗಿ ನಾವು ಶುಚಿತ್ವಕ್ಕೆ ಏನು ನಿತ್ಯವೂ ನೆಲ ಒರೆಸುವಾಗ ಬಳಸುವಂತ ಪದಾರ್ಥಗಳಾಗಲಿ, ಇವೆಲ್ಲವನ್ನು ನೋಡಿದ್ರೆ ಪ್ರಾಣಿಗಳ ಹಾಗೀಗ ಮನುಷ್ಯರಿಗೂ ಸಹ ಅದು ದುಷ್ಪರಿಣಾಮ ಬೀರ್ತವಲ್ಲ. ಇದರ ಬಗ್ಗೆ ತಮ್ಮ ಅನಿಸಿಕೆ? ಈಗ ದೇವರ ದೀಪಕ್ಕೆ ಬಳಸುವ ಎಣ್ಣೆ ಆಗಲಿ, ಸೊಳ್ಳೆ ಓಡಿಸ್ಲಿಕ್ಕಿರುವಂತಹ ಕಾಯಿಲ್ಗಳಾಗಲಿ, ಇವೆಲ್ಲವನ್ನು ನೋಡಿದಾಗ ನಿಮ್ಮ ಅನಿಸಿಕೆ ಅಂತ ಈ ವಿಚಾರದ ಬಗ್ಗೆ? ಅದು ಒಳ್ಳೆ ಎಣ್ಣೆ ಕಾಸ್ಟ್ಲಿ ಇರ್ತದೆ ಅಂತ ಇಟ್ಕೊಳ್ಳಿ. ಕಾಸ್ಟ್ಲಿ ಇದ್ದ ಎಣ್ಣೆ ಒಳ್ಳೆ ಪರಿಣಾಮನ್ನೇ ಕೊಡಲೇಬೇಕು. ಎಳ್ಳೆಣ್ಣೆ ಇರ್ಬೋದು, ತುಪ್ಪ ಇರ್ಬೋದು, ಎಲ್ರಿಗೂ ಕಾಸ್ಟ್ಲಿಯನ್ನು ತರಲಿಕ್ಕೆ ಆಗದೆ ಇರ್ಬೋದು. ಆದರೆ ಆ ಕಳಪೆ ಎಣ್ಣೆ ಬಳಸಿ ಬರುವಂಥ ಹೊಗೆ ಇದೆಯಲ್ಲ, ಖಂಡಿತ
ಅನಾರೋಗ್ಯಕ್ಕೆ ಅದು ಕಾರಣ ಆಗೇ ಆಗ್ತದೆ. ಯಾಕಂತ ಹೇಳಿದ್ರೆ ಯಾವುದು ಸೇವನೆಗೆ ಯೋಗ್ಯವೋ ಅದು ಸುಡ್ಲಿಕ್ಕೂ ಯೋಗ್ಯ ಬಳಸೋದಕ್ಕೆ ಇದಕ್ಕೆ. ಹೌದು. ಈಗ ಸೇವನೆಗೆ ಒಳ್ಳೆ ಎಳ್ಳೆಣ್ಣೆ, ಒಳ್ಳೆ ತೆಂಗಿನ ಎಣ್ಣೆ, ಕಡಲೆ ಎಣ್ಣೆ ಸೇವನೆಗೆ ಯೋಗ್ಯ. ಅದು ಕಲಬೆರಕೆ ಆದ್ದು ಕೂಡ ನೀವು ಸುಡ್ಲಿಕ್ಕೆ ಅದು ಅರ್ಹ ಅಲ್ಲ. ಅದರ ಪರಿಣಾಮ ನಮ್ಮ ಮೇಲೆ ಅಲ್ವಾ, ನಮ್ಮ ಒಳಗಿನ ದೇವರನ್ನೇ ನಾವು ಘಾಸಿಗೊಳಿಸಿದಾಗೆ ಅಲ್ವಾ. ಹಾಗಾಗಿ ಯಾವುದು ಸೇವನೆಗೆ ಯೋಗ್ಯ ಅದನ್ನು ಮಾತ್ರ ದೀಪ ಹಚ್ಚುವುದಕ್ಕೆ ಬಳಸಬೇಕು, ಇಲ್ಲದಿದ್ರೆ ಬಳಸಲೇಬಾರದು. ಈ ದೀಪದ ಎಣ್ಣೆ ಅಂತೆ ಲೀಟ್ರ್ 80 ರೂಪಾಯಿಗೆಲ್ಲ ಸಿಕ್ಕಿತ್ತಂತ ಬಳಸ್ತಾ ಹೋದ್ರೆ ನಮಗೆ ಅನಾರೋಗ್ಯ ಖಂಡಿತ ಇದೆ. ಯಾಕಂದ್ರೆ ಅದರಲ್ಲಿ ಏನೇನೋ ಕೆಮಿಕಲ್ ಇದೆ, ಬಣ್ಣಗಳಿದೆ. ಆ ಎಣ್ಣೆಗೆ ಒಂದು ಬಣ್ಣ ಬರ್ಲಿಕ್ಕೂ ಬಣ್ಣ ಹಾಕ್ತಾರೆ. ಅದು ಕೊನೆಗೆ ಕನ್ವರ್ಟ್ ಬರೀ ಕಾರ್ಬನ್ ಡೈಆಕ್ಸೈಡ್ ಅಲ್ಲ, ಇನ್ನು ಏನೇನೋ ಕಾರ್ಬನ್ ಮಾನಾಕ್ಸೈಡು ಮತ್ತೆ ನಮ್ಗೆ ಗುರುತ ಇಲ್ಲದ ಎಷ್ಟೆಷ್ಟೋ ಹೊಗೆಗಳಾಗಿ ನಮಗೆ ಸಿಗ್ತದೆ. ಹಾಗೆ ಇನ್ನೊಂದು ವಿಚಾರಕ್ಕೆ ಬರುವಾಗ ನೆಲ ಒರೆಸೋದ್ರಲ್ಲಿ ಈಗ ನಮ್ಮ ಒಂದು ನೋಟದ ಪ್ರಕಾರ ಫಿನೈಲ್ ಏನು ತೊಂದರೆ ಕೊಡೋದಿಲ್ಲ. ಅದೇ ಬದಲಾಗಿ ನೀವು ಇನ್ನೂ ಅದಕ್ಕೆ ಏನೇನೋ ಪರಿಮಳ ದ್ರವ್ಯ ಎಲ್ಲ ಸೇರಿಸ್ತಾ ಬಂದ್ರೆ ತುಂಬಾ ತೊಂದರೆ ಆಗ್ತದೆ. ಯಾಕಂದ್ರೆ ಅದು ಇಡೀ ದಿವಸ ಗಾಳಿಯಲ್ಲಿ ಸ್ಪ್ರೆಡ್ ಆಗ್ತಾ ಇರ್ತದೆ, ಅದು ತೊಂದರೆ ಆಗ್ತದೆ. ಹಾಗೆ ನಿಮ್ಗೆ ಪರಿಮಳ ಬೇಕೇ ಅಂತಿದ್ರೆ ಸ್ವಲ್ಪ ಕರ್ಪೂರ, ಆರತಿ ಕರ್ಪೂರ ಇರ್ಬೋದು, ಪಚ್ಚ ಕರ್ಪೂರ ಇರ್ಬೋದು, ಗಂಧದ ಎಣ್ಣೆ ಇರ್ಬೋದು, ನೀಲಗಿರಿ ಎಣ್ಣೆ ಇರ್ಬೋದು. ಅದು ನೀವು ಒರೆಸುವ ನೀರು ಏನು ಬಟ್ಟೆ ಅದ್ದುತ್ತೀರಿ ಅಥವಾ ಒರೆಸುವ ಇದೆಲ್ಲ ಆರೋಗ್ಯಕರ ವಸ್ತುಗಳು, ಸುವಸ್ತುಗಳು ಅಂತ ನಾವು ಹೇಳ್ತೇವೆ. ನೀಲಗಿರಿ ಎಣ್ಣೆ, ಕರ್ಪೂರದ ಎಣ್ಣೆ, ಲವಂಗದ ಎಣ್ಣೆ, ಈ ತರದ ಏನು ನಾವು ಬಳಸ್ತಾ ಇದ್ದೇವೆ ಇದೆಲ್ಲವೂ ಆರೋಗ್ಯಕ್ಕೆ ಪೂರಕ. ಮೂಗು ಬಿಡಿಸ್ತದೆ, ಮೂಗು ಉಸಿರಾಡ್ಲಿಕ್ಕೆ ಖುಷಿ ಆಗ್ತದೆ. ಅಂದ್ರೆ ಹೆಚ್ಚು ಆಕ್ಸಿಜನ್, ಆಮ್ಲಜನಕ ದೇಹಕ್ಕೆ ಸೇರಿ ಹೋಗ್ತದೆ. ಸರ್, ಈಗ ನಾವು ಬಹಳಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ವಿ. ಹಾಗಿದ್ರೆ ಈಗ ಬೆಕ್ಕು ಅಥವಾ ನಾಯಿಗಳನ್ನೇನು ನಾವು ಸ್ನಾನ ಮಾಡಿಸ್ತೇವೆ, ಆ ಸಂದರ್ಭದಲ್ಲಿ ಶಾಂಪೂನ ಉಪಯೋಗಿಸ್ತೇವೆ. ಯಾವ ರೀತಿಯ ಶಾಂಪೂಗಳನ್ನು ಉಪಯೋಗಿಸಬಹುದು? ಈ ವಿಚಾರಗಳನ್ನೆಲ್ಲ ನೋಡಿದಾಗ ಬೆಕ್ಕು ಮತ್ತು ನಾಯಿಗಳಿಗೆ ಸ್ನಾನ ಮಾಡಿಸುವಾಗ್ಲೂ ಎಷ್ಟು ದಿವಸಗಳಿಗೆ ಒಮ್ಮೆ ಸ್ನಾನ ಮಾಡಿಸಬಹುದು, ಹೇಗಿದು? ಈ ಮುಖ್ಯ ವಿಷಯಕ್ಕೆ ನೀವು ಬಂದಿದ್ದೀರಿ. ಈ ಬೆಕ್ಕು ನಾಯಿಗಳು ಮನುಷ್ಯರಾಗೆ ಬೆವರುವುದಿಲ್ಲ. ಅವರಿಗೆ ಬೆವರು ಗ್ರಂಥಿ ಇರುವುದು ಒಂದು ಮೂಗಿನ ತುದಿಯಲ್ಲಿ ಮತ್ತು ಕಾಲು ಬೆರಳುಗಳ ಸಂಧಿಯಲ್ಲಿ, ಅಲ್ಲಿ ಮಾತ್ರ ಬೆವರುದು, ಬೇರೆ ಕಡೆ ಬೆವರುವುದಿಲ್ಲ. ಹಾಗಾಗಿ ಪದೇ ಪದೇ ಸ್ನಾನ ಮಾಡಿಸಲೇಬಾರದು. ಅದೇನಾಗ್ತದೆ, ಮಾಡಿಸಿದ್ರೆ ಈ ಚರ್ಮದಲ್ಲಿ ಒಂದು ಪ್ರೊಟೆಕ್ಟಿವ್ ಲೇಯರ್ ಅಂತ ರಕ್ಷಣಾತ್ಮಕ ಒಂದು ಕವಚ ಇರ್ತದೆ ಚರ್ಮದ ಮೇಲೆ, ರೋಮದ ಮೇಲಲ್ಲ, ಚರ್ಮದ ಮೇಲೆ. ಅದು ತೊಳೆದು ಹೋಗ್ತದೆ ಪದೇ ಪದೇ ಸ್ನಾನ ಮಾಡಿಸಿದ್ರೆ. ಹಾಗಾಗಿ ಯಾವಾಗ ವಾಸನೆ ಬರ್ತದೆ, ಯಾವಾಗ ನಮಗೆ ಗಲೀಜು ಕುರೂಪಿಯಾಗಿ ಕಾಣ್ತದೆ, ಆವಾಗ ಸ್ನಾನ ಮಾಡಿಸ್ಬೇಕು. ಇಲ್ಲಿದ್ರೆ ಮಾಡಿಸ್ಲೇಬಾರ್ದು. ಬಾಚಿದ್ರೆ ಸಾಕು, ಮೈ ದವಡುವುದಂತಾರೆ. ಅದು ಮೈ ದವಡಿದಾಗ ಏನಾಗ್ತದೆ, ಅದಕ್ಕೊಂದು ತಾಯಿಯ ಪ್ರೇಮ ನಾವು ಕೊಟ್ಟ ಹಾಗೆ. ಅಂದ್ರೆ ಪರಸ್ಪರ ಫ್ಯಾಮಿಲಿಯಲ್ಲಿ ನಾವು ಪರಸ್ಪರ ಮೈ ಮುಟ್ಟಿ ಮಾತಾಡಿದಾಗೆ ಆ ರೀತಿ ಒಂದು ರೋಮಾಂಚನ ಆಗ್ಲಿಕ್ಕೆ ಅವಕಾಶ ಇದೆ. ಮತ್ತೆ ರಕ್ತ ಸಂಚಾರ ಜಾಸ್ತಿ ಆಗ್ತದೆ. ಇದು ಸ್ನಾನ ಮಾಡಿಸದೆ ಬರೇ ನೀವು ಡೈಲಿ ಬಾಚಿದಾಗ, ವಾಸನೆ ಇದ್ರೆ ಗಲೀಜಿದ್ರೆ ಮಾಡಿಸ್ಲೇಬೇಕು. ಆವಾಗ ಬಳಸುವಂಥ ಸೋಪು ಸಾಧಾರಣ ನಾಯಿ ಬೆಕ್ಕಿಗಂತಲೇ ಬೇರೆ ಬರ್ತದೆ. ಅಲ್ಲಿ ಏನಂದ್ರೆ ಈ ಮನುಷ್ಯರ pH, ಈ ಮನುಷ್ಯರಿಗೆ ಬಳಸುವ ಸೋಪು ಶಾಂಪುಗಳೆಲ್ಲ ಅಸಿಡಿಕ್ pH, ಮನುಷ್ಯರಿಗೆ ಅದು ಬೇಕು. ಅದೇ ಬೆಕ್ಕು ನಾಯಿಗೆ ಕ್ಷಾರೀಯ ಅಥವಾ ನ್ಯೂಟ್ರಲ್ pH ಇರುವಂತ, ರಸಸಾರ ಇರುವಂತ ಸೋಪು ಶಾಂಪುಗಳೇ ಬೇಕು. ಅದೇ ಮನುಷ್ಯರದ್ದು ಬಳಸಿದ್ರೆ ಅವಕ್ಕೆ ಚರ್ಮಕ್ಕೆ ತೊಂದರೆ ಆಗ್ತದೆ. ಆಮ್ಲೀಯ ಗುಣ ಇರಬಾರ್ದು, ನ್ಯೂಟ್ರಲ್ ಅಥವಾ ಕ್ಷಾರೀಯ ಗುಣ ಸ್ವಲ್ಪ ಇದ್ರೆ ಪ್ರಾಣಿಗಳಿಗೆ ಒಳ್ಳೆದು, ಬೆಕ್ಕು ನಾಯಿಗಳಿಗೆ. ಆವಾಗ ಏನಾಗ್ತದೆ, ತೊಂದರೆ ಬರುವುದಿಲ್ಲ. ಮತ್ತೆ ಯಾವುದೇ ಸೋಪು ಶಾಂಪು ಇರಲಿ, ಅದರಲ್ಲಿ ನೀವು ವಿಪರೀತ ಒಂದು ಸೆಂಟ್ ಇದ್ರೆ, ಅಂದ್ರೆ ಕೃತಕ ಪರಿಮಳದಿದ್ರೆ ಅದನ್ನ ತಗೊಳ್ಳೇಬಾರದು. ಅದು ಎಷ್ಟು ಚೀಪ್ ಇರಲಿ, ಎಂತದೇ ಇರಲಿ, ಅಥವಾ ಎಷ್ಟೇ ಬೆಲೆ ಬಾಳೋದಿರ್ಲಿ, ಸೆಂಟ್ ಇದ್ದ ಯಾವುದೇ ಈ ಶಾಂಪು ಸೋಪನ್ನ ಬಳಸಬೇಡಿ. ಸಹಜವಾಗಿ ಏನು ಇದಿರುತ್ತದೆ, ನೊರೆ ಬರಲಿ, ತೊಂದರೆ ಇಲ್ಲ. ಇದು ಒಂದು ವಿಚಾರ. ಇದಕ್ಕೆ ಪೂರಕವಾಗಿ ಹೇಳ್ತಾನೆ, ಎಷ್ಟೋ ಕಡೆ ಫ್ಲಾಟ್ ಅಲ್ಲಿ ಬೆಕ್ಕು ಸಾಕ್ತಾರೆ, ನಾಯಿನೂ ಸಾಕ್ತಾರೆ. ನಾಯಿನಾದ್ರೂ ಹೊರಗಡೆ ವಾಕ್ ಕೊಂಡೋಗ್ತಾರೆ, ಬೆಕ್ಕನ್ನ ಕೊಂಡೋಗ್ಲಿಕ್ಕೆ ಆಗುದಿಲ್ಲ. ಅವಾಗ ಏನು ಮಾಡ್ತಾರೆ, ಬೆಕ್ಕಿಗೆ ಮನೆಯಲ್ಲೇ ಫ್ಲ್ಯಾಟಲ್ಲೇ ಒಂದು ಕಡೆ ಈ ಲಿಟ್ಟರ್ ಅಂತ, ಅಂದರೆ ಈ ಅವಕ್ಕೆ ಮಲಮೂತ್ರಕ್ಕೆ ಹೊಯ್ಗೆ ಹಾಕಿದ ಒಂದು ವಸ್ತುವನ್ನು ರೆಡಿಮೇಡ್ ಕೂಡ ಸಿಗ್ತದೆ. ಅದು ಇಟ್ಟರೆ ಒಳ್ಳೆಯ ವಿಷಯವೇ. ಅಂದರೆ ಒಂದೇ ಕಡೆ ಮಾಡ್ತದೆ, ಮನೆಯೆಲ್ಲ ಗಲೀಜಾಗೋದಿಲ್ಲ. ಆದರೆ ಅದರ ಕೆಟ್ಟ ವಾಸನೆ ಬರಬಾರ್ದು ಹೇಳಿ ಸೆಂಟ್ ಹಾಕುದು, ಅಥವಾ ಸೆಂಟ್ ಇರುವ ಲಿಟ್ಟರ್ ಮೆಟೀರಿಯಲ್ಲೇ ಬರ್ತದೆ ಮಾರುಕಟ್ಟೆಯಲ್ಲಿ, ಅದು ಹಾಕಿದ್ರೆ ಬೆಕ್ಕಿಗೆ ಭಾರಿ ವಿಷ. ಯಾಕಂದ್ರೆ ಅದು ಇಡೀ ದಿನ ಕೋಣೆಯಲ್ಲಿ ಅದರ ಯಾವುದು ಆ ಸೆಂಟಿನ ಪರಿಮಳ ಡಿಸ್ಪರ್ಸ್ ಹರಡಿಕೊಂಡಿರ್ತದೆ. ಅದನ್ನ ಉಸಿರಾಡಿ ಆ ಅನಾರೋಗ್ಯಕ್ಕೆ ಈಡಾದ ಬೆಕ್ಕುಗಳ ಸಂಖ್ಯೆ ವಿಪರೀತ. ಹಾಗಾಗಿ ಸೆಂಟ್ ಇಲ್ಲದ ಲಿಟ್ಟರ್ ಮೆಟೀರಿಯಲ್ ಅನ್ನೇ ಕೇಳಿ ತಗೊಳ್ಬೇಕು ಅಂಗಡಿಯಿಂದ. ಕೃತಕವಾದ ಲಿಟ್ಟರ್ ಮೆಟೀರಿಯಲ್ ತಗೊಳ್ಳೋದಿದ್ರೆ, ಇಲ್ಲಿದ್ರೆ ಸಮುದ್ರ ಬದಿಗೆ ಹೋದ್ರೆ ವಿಪರೀತ ಎಷ್ಟು ಬೇಕಾದ್ರೂ ಹೊಯ್ಗೆ ಸಿಗ್ತದೆ, ತೊಳೆದು ಉಪಯೋಗಿಸ್ಬೋದು ಒಣಗಿಸಿ.
ಇದು ಇದರ ವಿಚಾರ. ಇನ್ನು ಜಾನುವಾರುಗಳು ಸ್ನಾನ ಸಗಣಿ ಮೂತ್ರದ ಸಂಪರ್ಕದಲ್ಲಿರುವುದರಿಂದ ದಿನ ಸ್ನಾನ ಮಾಡಿದರೆ ಒಳ್ಳೆಯದೇ. ಆದರೆ ಮಾಡಿದ್ರಿಂದ ಉಣುಗಿನ ಸಮಸ್ಯೆ ಕಡಿಮೆ ಆಗ್ತದೆ. ಈ ಉಣುಗು ಬೆಳೆಯುವುದೆಲ್ಲ ಮೈ ಮೇಲೆ ಉಣುಗು ಏನು ಸೊಳ್ಳೆ ಎಲ್ಲ ಆಕರ್ಷಣೆ ಆಗೋದು, ಒಂದು ಮೈ ಮೇಲೆ ಸ್ಮೆಲ್ಲು, ಮತ್ತು ಮೈ ಒಣಗಿದ್ದಾಗ ಮೈ ಬಿಸಿಗೆ ಅವು ಆಕರ್ಷಣೆ ಆಗ್ತದೆ. ತಂಪು ವಾತಾವರಣ ಅಂದರೆ ಈಗ ನೀವೊಂದು ಸ್ನಾನ ಮಾಡಿದರೆ 2-3 ಗಂಟೆ ಯಾರು ತಂಪು ಇರ್ತದಲ್ಲ, ಅವಕ್ಕೆಲ್ಲ ಕಿರಿಕಿರಿ ಆಗೋದು. ಆವಾಗ ಇದು ನಮಗೆ ಪ್ರಶಸ್ತ ಜಾಗ ಅಲ್ಲ ಅಂತ ಅವರು ದೂರ ಹೋಗ್ತಾರೆ. ಅಥವಾ ಅವರ ಮೈಗೆ ಅಂಟ್ಕೊಂಡಿದ್ರು ಸಂಸಾರ ಅಭಿವೃದ್ಧಿ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ದಿವಸ ನೀರು ಬಂದು ಬೀಳ್ತದಲ್ಲ. ಹಾಗಾಗಿ ಜಾನುವಾರುಗಳಿಗೆ ಸಮಯ ಇದ್ದರೆ ದಿವಸಾಲು, ಇಲ್ಲಿದ್ರೆ ವಾರಕ್ಕೊಂದು 2-3 ಸರಿ ಯಾರು ಸ್ನಾನ ಮಾಡಿಸಿದ್ರೆ ಒಳ್ಳೆಯದು. ಅಲ್ಲೂ ಕೂಡ ಯಾವುದೇ ಕೆಮಿಕಲ್ ಬಳಸದೆ ಈ ಕರ್ಪೂರ ಇಂಥದ್ದು ಏನಾದ್ರು ಬೇಕಿದ್ರೆ ಎಲ್ಲ ಬಳಸ್ಬೋದು. ನಾಯಿ ಸೋಪನ್ನೆಲ್ಲ ಬೇಕಾದ್ರೆ ಬಳಸ್ಬೋದು ಜಾನುವಾರಿಗೆ. ಮನುಷ್ಯರ ಸೋಪಿಗಿಂತ ನಾಯಿ ಸೋಪು ಇದೆಲ್ಲ ಬಳಸ್ಕೊಳ್ಬೋದು. ಖಾಲಿ ನೀರು ಸಾಕಾಗ್ತದೆ. ಆಗ ಉಣುಗಿನ ಸಮಸ್ಯೆನ ತುಂಬ ದೂರ ಇಡ್ಬೋದು. ಹಟ್ಟಿ ದನದ ಮೈ ತೊಳೆಯೋ ವಿಷಯ ಬಂದಾಗ ಇನ್ನೊಂದು ನಾವು ಸೇರಿಸಬೇಕಾದ ವಿಚಾರ ಏನಂದರೆ, ಹಟ್ಟಿ ಶುದ್ಧವಾಗಿ ಇಡಲಿಕ್ಕೆ ನೈರ್ಮಲ್ಯದಿಂದ ಒಳ್ಳೆ ಖುಷಿ ಆಗ್ಲಿಕ್ಕೆ ಅಂತೇಳಿ ದಿನಕ್ಕೊಂದು 3-4 ಸರಿ ನೆಲ ತೊಳೆಯುವ ಕ್ರಮ ಉಂಟು. ಅದಂದರೆ ಕೆಲವರು ಕೃಷಿಗೆ ಗೊಬ್ಬರ ನೀರು ಗೊಬ್ಬರ ಮತ್ತು ಮೂತ್ರ ಎಲ್ಲ ಹೋಗಿ ಈ ಸ್ಲರಿ ಸಿಗಲಿ ಅನ್ನೋ ಒಂದು ಕಾರಣಕ್ಕೆ ಹಾಗೆ ಮಾಡೋದಿದೆ. ಆದರೆ ತೊಂದರೆ ಏನಂದರೆ ನೆಲ ಒಣಗಲಿಕ್ಕೆ ಅವಕಾಶವೇ ಇಲ್ಲ. ಯಾವತ್ತೂ ಒದ್ದೆ ಇದ್ದರೆ ದನಗಳ ಗೊರಸಿನ ಸಮಸ್ಯೆಗಳು ವಿಪರೀತ ಆಗ್ತಾ ಹೋಗ್ತದೆ ಒಂದು. ಮತ್ತು ಅವು ರೆಸ್ಟೇ ಮಾಡೋದಿಲ್ಲ, ನಿಂತುಕೊಂಡೇ ಇದ್ದರೆ ಅವು ದೇಹಕ್ಕೆ ತೊಂದರೆ ಆಗ್ತದೆ. ಸ್ಟ್ರೆಸ್, ಮಾನಸಿಕ ಒತ್ತಡ ಆಗ್ತದೆ. ಅಂದರೆ ನಾವು ಈ ನಿದ್ದೆ ಮಾಡದೆ 24 ಗಂಟೆ ಕೆಲಸ ಮಾಡಿದ್ರೆ ದೇಹಕ್ಕೆ ಹೇಗೆ ಮನಸ್ಸಿಗೆ ದಣಿವಾಗ್ಬೋದು, ಆ ರೀತಿ ಒಂದು ನಿರಂತರವಾದ ಒಂದು ಒತ್ತಡಕ್ಕೆ ಒಳಗಾಗಿ ಉತ್ಪಾದನೆ, ದೇಹದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ. ಹಾಗಾಗಿ ದಿನಕ್ಕೆ 2 ಸರಿ ತೊಳೆಯುವುದು, ಮಧ್ಯದಲ್ಲಿ ಸಗಣಿ ಹಾಕಿದ್ರೆ ಸಗಣಿ ಮಾತ್ರ ತೆಗೆಯುವುದು. ಮೂತ್ರ ಇಳಿಜಾರಾಗಿ ಇಳಿದು ಹೋಗ್ತದೆ, ಡ್ರೈ ಆಗ್ತದೆ. ಆವಾಗ ಪದೇ ಪದೇ ನೀರು ಹಾಕದೆ ತೊಳೆದ್ರೆ ಜಾನುವಾರಿಗೂ ಮಾನಸಿಕವಾಗಿಯೂ ದೈಹಿಕವಾಗಿಯೂ ಒಂದು ಒಳ್ಳೆ ಖುಷಿ ಸಿಗ್ತದೆ. ಅದು ಉತ್ಪಾದನೆ ಮೇಲೆ ಪರಿಣಾಮ ಬಿದ್ದೇ ಬೀಳ್ತದೆ. ಇವತ್ತಿನ ಒಂದು ನಮ್ಮ ಸಮಾಜದಲ್ಲಿ ಅಥವಾ ನಮ್ಮ ಮನೆಗಳಲ್ಲೇನೋ ನಾವು ಸಾಕ್ತಾ ಇರುವಂತಹ ನಾಯಿ ಅಂದ್ರೆ ಅದು ಸ್ವಲ್ಪ ಬ್ರೀಡ್ ನಾಯಿ ಆದ ಕಾರಣ ನಮ್ಮ ಅದಕ್ಕೆ ಅವಲಂಬನೆ ಅಂದ್ರೆ ಮನುಷ್ಯರ ಜೊತೆ ಒಡನಾಟದಲ್ಲಿ ಇರಬೇಕಾಗ್ತದೆ. ಹೊರಗೆ ಹಾಕುವ ಹಾಗಿಲ್ಲ, ನಮ್ಮ ಜೊತೆ ಇರಬೇಕಾಗ್ತದೆ. ನಾವು ಮಲಗುವಲ್ಲಿ ತನಕ ಅವು ಬಂದು ನಮ್ಮ ಹತ್ರವೇ ಮಲಗುವಂತಹ ಒಂದು ಸನ್ನಿವೇಶ ಅಥವಾ ಕಾಲ ಅಂತ ಹೇಳ್ಬೋದು. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಇಲ್ಲ, ಇವರೆಲ್ಲ ನಾನು ಬರೀ ಬೆಕ್ಕು ನಾಯಿ ಜಾನುವಾರು ಹಂದಿ ಕೋಳಿ ಆಡು ಕುರಿ ಅಂತ ಹೇಳುವುದಿಲ್ಲ. ಅದು ಮಾತ್ರ ಅಲ್ಲ, ಇರುವೆ ಜಿರಳೆ ಹಲ್ಲಿ ಆಮೇಲೆ ಗೆದ್ದಲು ಹುಳ ಹುಪ್ಪಟೆ ಓತಿಕ್ಯಾತ ಮಂಗ ಎಲ್ಲರೂ ಕೂಡ ಸಹಜೀವಿಗಳು. ನಿಜವಾಗಿ ಹೇಳಬೇಕಿದ್ರೆ ಅವರಿಂದಾಗಿ ನಮ್ಮ ಬದುಕು, ನಮ್ಮಿಂದಾಗಿ ಅವರ ಬದುಕಲ್ಲ. ಹಾಗಾಗಿ ಅವರ ಒಡನಾಟ ಬೇಕು. ಆದರೆ ಅದಕ್ಕೊಂದು ಕ್ರಮ ಅಥವಾ ಒಂದು ಶಿಸ್ತು ಅಥವಾ ಒಂದು ಪದ್ಧತಿ ಅಂತ ಇದೆ. ಈ ಮನೆ ಒಳಗೂ ಸಾಕ್ಕೊಳ್ಬೋದು, ನಾವು ಶುಚಿತ್ವವಾಗಿ ಇಡಬೇಕು. ಮನೆ ಹೊರಗೂ ಸಾಕ್ಬೋದು. ಆದರೆ ನಿರಂತರವಾಗಿ ಕಟ್ಟಿ ಹಾಕ್ಕೊಂಡೇ ಇರುವುದು, ಬರೇ ಮಲಮೂತ್ರಕ್ಕೆ ಮಾತ್ರ ಬಿಡುವುದು, ಇದೆಲ್ಲ ತುಂಬ ನಾನು ಗಮನಿಸಿದ ಹಾಗೆ ಆ ಮನೆಯ ಒಳ ಹೊರಗೆ ತುಂಬ ನೆಗೆಟಿವ್ ಎನರ್ಜಿ ಅಂತಾರೆ, ಋಣಾತ್ಮಕ ಶಕ್ತಿ ಕೂಡ್ತದೆ. ಅದು ನಮ್ಮ ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀಳ್ತದೆ. ಮನೆಯಲ್ಲಿ ಏನೋ ಒಂದು ಯಾವುದು ಸರಿ ಇರುವುದಿಲ್ಲ, ಮನೆಯಲ್ಲೇ ಒಗ್ಗಟ್ಟಿಲ್ಲ, ಅಥವಾ ಏನೋ ಒಂದು ಅನಾರೋಗ್ಯ ಯಾರಿಗೂ ಬಂದದ್ದಿದ್ದರೆ ಪಕ್ಕ ಗುಣ ಆಗೋದಿಲ್ಲ. ಇಂಥ ತುಂಬ ಇದೆಲ್ಲ ಹೊರಗೆ ಹೇಳಲಾಗದ ಸ್ಥಿತಿ. ಅಂದರೆ ನೇರವಾಗಿ ಹೇಳಲಿಕ್ಕೂ ಆಗೋದಿಲ್ಲ. ಇದು ಪರಸ್ಪರ ಮನುಷ್ಯರೇ ಅರಿತುಕೊಂಡು ನಮ್ಮ ಸಹಜೀವಿಗಳಿಗೆ ಸ್ವಾತಂತ್ರ್ಯ ಕೊಡುವುದನ್ನು ಮಾಡಬೇಕು. ಇನ್ನು ಒಡನಾಟ ವಿಚಾರ ಬಂದಾಗ ಕೇಳ್ಬೋದು, ಅವಳ ರೋಮ ಅಥವಾ ಏನು ಮೈ ಮೇಲಿರುವ ಕಣಗಳು ನಮ್ಮ ಮೂಗು ಬಾಯಿಗೆ ಹೋಗೋದಿಲ್ವಾ ಅಂತೇಳಿ. ಈಗ ಕೃಷಿಕನಾದವನಿಗೆ ಮಣ್ಣು ಮುಟ್ಟಿ ಗೊಬ್ಬರ ಮುಟ್ಟಿದ್ರಿಂದಾಗಿ ಅನಾರೋಗ್ಯ ಬಂದ ಉದಾಹರಣೆಗಳು ಎಷ್ಟಿದೆ ನೋಡಿ. ಹಾಗೆ ಪ್ರಾಣಿಗಳ ಜೊತೆ ಒಡನಾಟ ಇದ್ದ, ಈಗ ನನ್ನಂಥ ಗೂಡಾಕ್ಟ್ರ್ ಅಂತ ಇಟ್ಕೊಳ್ಳಿ, ಪಶುವೈದ್ಯ, ಈಗ ಒಂದು ಹತ್ರ 40 ವರ್ಷದ ಬದುಕಾಯಿತು ಪಶುವೈದ್ಯನಾಗಿ. ನನಗೆ ಎಷ್ಟು ಸಾರಿ ಕಾಯಿಲೆ ಬಂದು ಹುಟ್ಟಿ ಸತ್ತು ಪುನಃ ಹುಟ್ಟಬೇಕಿತ್ತು ಅಲ್ಲ ಹೇಳೋದು. ಅಂದರೆ ಎಲ್ಲವೂ ನಾವು ಮಾನಸಿಕ ಚಿಂತನೆಯಲ್ಲಿದೆ. ನೀವು ಶುದ್ಧವಾಗಿರಿ, ಆಹಾರ ಸೇವಿಸುವ ಮೊದಲು ಕೈ ತೊಳ್ಕೊಂಡಿರಿ ಅಲ್ಲ ಹೇಳೋದು. ಪ್ರತಿಯೊಂದಕ್ಕೂ ಅವಕಾಶಗಳಿದೆ ನಾವು ಚೆನ್ನಾಗಿ ಬದುಕಲಿಕ್ಕೆ. ಈ ನಮ್ಮ ಕುಂದ ಕನ್ನಡದ ಭಾಷೆಯಲ್ಲಿ ಗೊಬ್ಬರಗೋಸಾಯ ಅಂತ ಹೇಳ್ತಾರೆ. ಪ್ರಾಣಿಗಳು ಸ್ವಚ್ಛಂದವಾಗಿದ್ದಾಗ ಅದಕ್ಕೆ ಮೈ ಕೊಳೆ ಆಗ್ತದೆ. ಬಟ್ ನಾವ್ಯಾಕೆ ಕೊಳೆ ಮಾಡ್ಕೊಳ್ಬೇಕು? ಹೌದಲ್ವಾ? ನಾವು ಸ್ವಚ್ಛವಾಗಿದ್ದರೆ ಆಯಿತು. ಮೈ ಮುಟ್ಟಿತಾ, ಆ ಮೈ ಮುಟ್ಟಿದ್ರ ಅಂದಾಗಿ ಆ ಪ್ರಾಣಿಗೊಂದು ಪುಳಕ ಆಗೋದು, ರೋಮಾಂಚನ ಆಗೋದು ಅಂತಾರೆ. ಅದರಿಂದಾಗಿ ನಮಗೆ ಪಾಸಿಟಿವ್ ಧನಾತ್ಮಕ ಶಕ್ತಿ ನಮಗೆ ಮೈಗೂಡ್ತದೆ. ಇದಕ್ಕೆಲ್ಲ ನೀವು ಎಲ್ಲಿಯೂ ದಾಖಲಾತಿ ಸಿಗುವುದಿಲ್ಲ, ಮೈಕ್ರೋಸ್ಕೋಪಲ್ಲಿ ಸಿಗುವುದಿಲ್ಲ, ಲ್ಯಾಬೊರೇಟರಿಯಲ್ಲಿ ಅನಾಲಿಸಿಸ್ ಮಾಡಲಿಕ್ಕೆ ಆಗೋದಿಲ್ಲ. ಅನುಭವಕ್ಕೆ ಬರಬೇಕು, ಅದು ಪುಣ್ಯ.
ಅದು ಸುಯೋಗ ಅಂತ ಹೇಳೋದು. ಹಾಗಾಗಿ ಪ್ರಾಣಿಗಳ ಒಡನಾಟ ಅದೊಂದು ಸಿಕ್ಕಿದ್ರೆ ಅದು ಯೋಗ. ಪಶುವೈದ್ಯನಾಗಿ ಮಾತ್ರ ಹೇಳೋದಲ್ಲ, ಒಬ್ಬ ಬೆಕ್ಕು ನಾಯಿ ಸಾಕಣೆ, ಹಸು ಸಾಕಣೆ ಅಥವಾ ಏನಿದ್ರೂ ಕೂಡ ಅದಕ್ಕೆ ಯೋಗ ಬೇಕು ಅಂತ ಹೇಳೋದು. ಅಂದ್ರೆ ಮನುಷ್ಯನಿಗೆ ಪ್ರಯೋಜನ, ಪ್ರಾಣಿಗಳಿಗೆ ಪ್ರಯೋಜನಕ್ಕಿಂತ ಜಾಸ್ತಿ ಅವುಗಳ ಒಡನಾಟದಿಂದ ಮನುಷ್ಯನಿಗೆ ಪ್ರಯೋಜನ. ಅದು ಬದುಕಿಗೆ ಬಹಳಷ್ಟು ಪೂರಕ. ಅದೊಂದು ಸಹಬಾಳ್ವೆ. ಅದು ಯಾರು ಕೊಡದಿದ್ದನ್ನ ಅವ್ರು ಕೊಡ್ತಾರೆ. ನಮ್ಮ ಮನುಷ್ಯರಲ್ಲಿ ವ್ಯವಹಾರದಲ್ಲೂ ಎಲ್ಲ ಲೆಕ್ಕಾಚಾರ ಅಂತ ಇರ್ತದೆ, ಅವುಗಳ ಜೊತೆ ಲೆಕ್ಕಾಚಾರ ಇಲ್ಲ. ಅನ್ಕಂಡೀಷನಲ್ ಲವ್ ಅಂದ್ರೆ ಯಾವುದೇ ಕಟ್ಟುಪಾಡಿಲ್ಲ, ಶುದ್ಧ ಪ್ರೇಮ, ಶುದ್ಧ ಅದೊಂದು ಪ್ರೀತಿ. ಆ ಒಡನಾಟ ಬಂದರೆ ಅದೊಂದು ಪರಿಪೂರ್ಣ ಬದುಕು. ಅದು ಇಲ್ಲದವರನ್ನ ನಾವು ಯಾವುದೇ ರೀತಿಯಲ್ಲಿ ನೆಗೆಟಿವ್ ಅಥವಾ ಋಣಾತ್ಮಕವಾಗಿ ನೋಡುವಂಥದ್ದಲ್ಲ. ಆ ಒಂದು ವಾತಾವರಣವನ್ನು ನಾವು ಕಲ್ಪಿಸಿಕೊಳ್ಬೇಕು. ಸುತ್ತಮುತ್ತ ಇರುವುದನ್ನು ನೋಡ್ಬೋದು. ಒಂದು ಮರದ ಮೇಲೆ ಹಕ್ಕಿ ಕೂತ್ಕೊಂಡ ಚಂದವನ್ನು ನೋಡ್ಬೋದು, ಅದರ ಕೂಗನ್ನು ಕೇಳ್ಬೋದು. ಇದೆಲ್ಲ ಮನುಷ್ಯ ಕಲ್ತಂದ್ರೆ ಅದು ಸುಂದರ ಬದುಕು. ಈಗ ನಿಮ್ಮ ಹೆಸರಿನಲ್ಲಿರುವ ಹಾಗೆ ಬದುಕು ಮನೋಹರವಾಗಿರ್ಲಿಕ್ಕೆ ಇಷ್ಟೆಲ್ಲ ಕಾರಣಗಳು ಸಾಕು ಅಂತ. ಈಗ ಇಷ್ಟೆಲ್ಲ ನಾವು ನೋಡಿದ್ವಿ ಅಂದ್ರೆ ನಾವು ಬಳಸುವಂತಹ ರಾಸಾಯನಿಕಗಳಿಂದ ಆಗುವಂತಹ ದುಷ್ಪರಿಣಾಮಗಳು, ನಾಯಿ, ಬೆಕ್ಕು ಅಥವಾ ಇನ್ನಿತರ ಜಾನುವಾರುಗಳಲ್ಲಿ ಯಾವ ರೀತಿಯಾದಂತಹ ದುಷ್ಪರಿಣಾಮಗಳನ್ನು ಬೀರ್ತವೆ ಅಂತ ತಾವು ಇದುವರೆಗೆ ಬಹಳಷ್ಟು ಮಾಹಿತಿಗಳನ್ನು ಕೊಟ್ರಿ. ಇದರಿಂದ ಒಂದು ಹೊರಬರ್ಲಿಕ್ಕೆ ಈಗ ಬಹಳಷ್ಟು ಹೇಳಿದ್ರಿ. ಅದಲ್ಲದೆ ಪಶುವೈದ್ಯರಾಗಿದ್ದುಕೊಂಡು ಯಾವ ರೀತಿಯಾದಂತಹ ಒಂದು ಮಾತುಗಳನ್ನು ಎಂದು ಹೇಳುವುದು? ಈ ಸಹಜೀವಿಗಳನ್ನ ಸಹಜವಾಗಿಯೇ ಅವರ ಜೊತೆ ಬದುಕುತ್ತಾ ಆದಷ್ಟು ರಾಸಾಯನಿಕಗಳು ಏನನ್ನ ಬಳಸದೆ, ಅಂದ್ರೆ ಯಾವುದು ಕೂಡ ಜೀವನ ಸಾಗಿಸೋದು ಕಷ್ಟ ಅಲ್ಲ, ಸುಲಭ. ಈ ನಾವು ಮೈ ಮೇಲೆ ಎಳೆದಾಕೊಂಡಷ್ಟು ಸಮಸ್ಯೆಗಳು ಜಾಸ್ತಿ. ನೀವು ರಾಸಾಯನಿಕಗಳು ಗದ್ದೆಗಿರಲಿ, ತೋಟಕ್ಕಿರಲಿ, ಅಂಗಳಕ್ಕಿರಲಿ, ಮನೆ ಒಳಗೆ ತಂದಷ್ಟು ನಮಗೂ ಅನಾರೋಗ್ಯ, ಜೊತೆಗೆ ಸಹಜೀವಿಗಳಿಗೂ ಅನಾರೋಗ್ಯ. ಹಾಗೆ ಆ ಸಹಜೀವಿಗಳನ್ನು ಸಹಜವಾಗಿಯೇ ನೋಡ್ತಾ ಬಂದ ಹಾಗೆ ಬದುಕು ಸುಂದರ. ಮತ್ತೆ ನಮ್ಮ ಬದುಕು, ಈಗ ಪ್ರಾಣಿಗಳ ಬದುಕು ಹೇಗೆ ಸೂಕ್ಷ್ಮ, ನಮ್ಮದು ಸೂಕ್ಷ್ಮ ಆಗ್ತಾ ಹೋಗ್ತದೆ. ಸಣ್ಣ ಬದಲಾವಣೆ ಟಕ್ಕ ಗೊತ್ತಾಗಿಬಿಡ್ತದೆ. ಆವಾಗ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಅಥವಾ ಅದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯತೆ ಇದೆ. ಆ ಬದುಕು ಸೂಕ್ಷ್ಮ ಆಗಬೇಕು, ಅದು ಸುಂದರ ಬದುಕು. ಜಟಿಲ ಮಾಡಿಕೊಳ್ಳದೆ ಸುಂದರವಾಗಿ ರೂಪಿಸಿಕೊಳ್ಳುವುದು ನಮ್ಮ ಕೈಯಲ್ಲಿದೆ, ಖಂಡಿತ. ಅದು ಮತ್ತೆ ಒಂದಕ್ಕೊಂದು ವಿಚಾರ ಪುಣಿಸ್ತಾ ಹೋಗ್ತದೆ. ನಿಮಗೆ ಬೇಡ ಅಂದ್ರೂ ಇಂಟ್ಯೂಷನ್ಸ್ ಬರ್ತದೆ. ಅಂದ್ರೆ ಏನೋ ಒಂದು ಮಾಹಿತಿಗಳು ಅಥವಾ ಎಲ್ಲವೂ ತಲೆ ಒಳಗೆ ತೂರಿ ಬಂದು ಹೋಗ್ತದೆ. ಆವಾಗ ಆಚರಣೆಗೆ ಕಷ್ಟ ಅಲ್ಲ. ಬಹಳ ಸುಂದರವಾಗಿ ಹೇಳಿದ್ರಿ ಸರ್. ಯಾರಿಗಾದ್ರೂ ಈಗ ನಿಮ್ಮನ್ನು ಸಂಪರ್ಕಿಸಬೇಕಿದ್ದಲ್ಲಿ ನಿಮ್ಮ ನಂಬರ್ ಅನ್ನು ಕೊಡಬಹುದಾ? 934-334-5603 9343345603. ಇದುವರೆಗೆ ಡಾಕ್ಟರ್ ಮನೋಹರ ಉಪಾಧ್ಯಾಯ ಇವರು ನಮ್ಮ ಸ್ಟುಡಿಯೋಗೆ ಬಂದು ಬಹಳಷ್ಟು ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರು. ನಾವು ದೈನಂದಿನ ಜೀವನದಲ್ಲಿ ಬಳಸುವಂತಹ ರಾಸಾಯನಿಕಗಳಾಗ್ಲಿ, ಕೃಷಿಗಾಗಿ ಬಳಸುವಂತಹ ರಾಸಾಯನಿಕಗಳು ಯಾವ ರೀತಿಯಾದಂತಹ ಪರಿಣಾಮ ಅಂದ್ರೆ ಪ್ರಾಣಿ ಪಕ್ಷಿಗಳಾಗ್ಲಿ, ನಮ್ಮ ಸುತ್ತಮುತ್ತ ಇರುವಂತಹ ಪ್ರಾಣಿ ಪಕ್ಷಿಗಳು ಅಲ್ಲದೆ ನಾವು ಸಾಕುವಂತಹ ಜಾನುವಾರುಗಳಿರ್ಬೋದು, ನಾಯಿ ಬೆಕ್ಕುಗಳಿರ್ಬೋದು, ಇವರ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರ್ತವೆ ಅಂತ ಬಹಳ ಸುಂದರವಾಗಿ ಹೇಳಿದರು. ಇದುವರೆಗೆ ನಮ್ಮ ಸ್ಟುಡಿಯೋಗೆ ಒಂದು ಬಹಳಷ್ಟು ಮಾಹಿತಿಗಳನ್ನು ಹಂಚಿಕೊಂಡದಕ್ಕೆ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ಈ ಕಾರ್ಯಕ್ರಮದ ನಿರ್ದೇಶನ PV ಪ್ರಶಾಂತ್ ಕುಮಾರ್.